ದೇವರಿಗೆ ಸ್ತುತಿ. ದೇವರು ಒಳ್ಳೆಯವನಾಗಿದ್ದಾನೆ ಎಲ್ಲ ಸಮಯದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ದಿನ, ಇವತ್ತು, ನಾಳೆ, ಎಂದೆಂದಿಗೂ ನಾವು ಪವಿತ್ರ ಆತ್ಮನನ್ನು ಆಹ್ವಾನಿಸೋಣ. ಆತನು ಆಗಲೇ ಇಲ್ಲಿ ಉಪಸ್ಥಿತನಾಗಿದ್ದಾನೆ. ಹಾಲೆಲೂಯಾ. ಶಾಫ್ರಾಗಾಡು ನೀವು ದೇವರಿಗಾಗಿ ನಿಮ್ಮ ಕೈಗಳನ್ನು ಎತ್ತಿರಿ. ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ತಂದೆ. ನೀವು ಈ ಸ್ಥಳದಲ್ಲಿದ್ದೀರಾ ಯೇಸುವೆ, ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಪವಿತ್ರಾತ್ಮನೇ, ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನೀವು ನಮ್ಮ ಒಳಗಡೆ ಜೀವಿಸ್ತಾ ಇದ್ದೀರಾ. ನಾವು ನಿಮಗೆ ಒಂದು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದಿದ್ದೇವೆ. ಸ್ತೋತ್ರ ಯೆಸಯ್ಯ. ಸ್ತೋತ್ರ ತಂದೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನೀನು ಏನೆಲ್ಲ ಮಾಡ್ತಾ ಇದೀಯ ಅದಕ್ಕೋಸ್ಕರ ನಿನಗೆ ಸ್ತೋತ್ರ, ಮತ್ತು ನೀನೇನೆಲ್ಲ ಮಾಡಲಿಕ್ಕಿದೆಯಾ ಅದಕ್ಕೋಸ್ಕರ ಕೂಡ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಾವು ನಿಮ್ಮ ಪ್ರಸನ್ನತೆಯನ್ನು ತಿಳಿದುಕೊಳ್ಳುತ್ತೇವೆ, ನಿನ್ನ ಪ್ರೀತಿಯನ್ನು, ನಿನ್ನ ಬಲವನ್ನು, ನಿನ್ನ ಆನಂದವನ್ನು, ಅಭಿಷೇಕವನ್ನು ಮತ್ತು ಅದ್ಭುತ ಸೂಚಕ ಕಾರ್ಯಗಳನ್ನು, ಅದ್ಭುತಗಳನ್ನು, ಅಲೌಕಿಕತೆಯನ್ನು. ಸ್ತೋತ್ರ ಕರ್ತನೆ, ನಾವು ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. യേശു ഉണ്ടെങ്കിൽ ഭയമില്ല, യേശു ഉണ്ടെങ്കിൽ ഭയമില്ല, യേശു ഉണ്ടെങ്കിൽ ഭയമില്ല, 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 ഓ ഓ ഭയമില്ല, ഭയമില്ല, ಭಯವಿಲ್ಲ. ಹಾಲೆಲೂಯಾ. ಯೇಸು ಇದ್ದಾಗ ಭಯವಿಲ್ಲ, ಯೇಸು ಇರುವಾಗ ಭಯವಿಲ್ಲ. सिंह यीशु है तो डर नहीं, यीशु है तो डर नहीं, यीशु है तो डर नहीं, नहीं 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 डर नहीं, ओ नहीं 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 डर नहीं. हालेलुया, हालेलुया. Hallelujah. Hallelujah. Can you just speak in tongues for 1 minute? ನೀವು ಒಂದು ನಿಮಿಷಕ್ಕಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಬಹುದಾ? ನಿಮ್ಮನ್ನು ನೀವು ಮರೆತು ಬಿಟ್ಟು ಬರೀ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ಶಾಫ್ರಾ ಕಟಿಯಾರ ವೇಗೋ ಲಬೋ ಶೆಕೆ ಲಬ್ರಾ ಕಸ್ಕೆ ಲಬ್ರೋ ಟೇಕೆ ಮಂಬ್ರಾ ಹಸ್ಕೆ ಲಬ್ರೋ ಯಾಲ ಬರೋಬೋ. ಎಲ್ಲರೂ ಕೂಡ ನಾನು ಪವಿತ್ರಾತ್ಮನ ಒಂದು ಪ್ರಸನ್ನತೆಯನ್ನು ಆಹ್ವಾನಿಸ್ತಾ ಇದ್ದೇನೆ. ನಾನು ಪವಿತ್ರಾತ್ಮನ ಒಂದು ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದಾನೆ. ನಾನು ಬಯಸ್ತೇನೆ ನೀವೆಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ 1 ನಿಮಿಷ ಮಾತನಾಡಬೇಕೆಂಬುದಾಗಿ. Broseke reblo brata le roseke mere kal bropo se la brato glote brato glote rose de la broseke sheke la brote mia habro peste le brekete. Hallelujah. Hallelujah. I want to just speak to you. ನಾನು ನಿಮ್ಮೊಂದಿಗೆ ಮಾತನಾಡಬೇಕೆಂದಿದ್ದೇನೆ ಒಂದು ಸ್ವಲ್ಪ ಸಮಯಕ್ಕಾಗಿ. ಹೇಗೆ
ಕ್ರೈಸ್ತರಲ್ಲಿ ನಂಬಿಕೆ ಇರಬಹುದು ಮತ್ತು ಯಾವ ನಂಬಿಕೆ ಅವರಲ್ಲಿ ಇರಬಹುದು ಎಂಬುದಾಗಿ. ಹಲ್ಲೆಲೂಯಾ. ನೀವು ಕೂತುಕೊಳ್ಳಬಹುದು. ಶಾಲಾ ಪ್ರಾಕಾಟಿಯಾರಬಾಸ್. ನೀವೆಲ್ಲರೂ ವಿಶ್ವಾಸಿಗಳಾಗಿದ್ದೀರಾ? ನೀವೆಲ್ಲರೂ ಕ್ರಿಸ್ತನಲ್ಲಿದ್ದೀರಾ? ಹಲ್ಲೆಲೂಯಾ. ನೀವು ನಿದ್ದೆ ಮಾಡ್ತಾ ಇದ್ದೀರಾ? ನೀವು ತಾಜಾ ಆಗಿದ್ದೀರಾ? ಕ್ರಿಸ್ತನು ಯಾವಾಗಲೂ ತಾಜಾ ಆಗಿದ್ದಾನೆ. ನಿಮ್ಮಲ್ಲಿ ಕ್ರಿಸ್ತನಿರೋದಾದರೆ ನೀವು ಯಾವಾಗಲೂ ಕೂಡ ತಾಜಾತನದಲ್ಲಿ ಇರುತ್ತೀರಾ. ನಿಮ್ಮ ಪಕ್ಕದಲ್ಲಿರೋರಲ್ಲಿ ಹೇಳ್ರಿ, ನಾನು ತಾಜಾತನದಲ್ಲಿದ್ದೇನೆ ಎಂಬುದಾಗಿ. ನಿಮ್ಮಲ್ಲಿರುವಂಥ ಒಂದು ನಂಬಿಕೆ, ಒಂದು ಆತ್ಮವನ್ನು ನಾನು ಈ ಒಂದು ಸಮಯದಲ್ಲಿ ಅಗಲಿಸಲಿಕ್ಕಿದ್ದೇನೆ. ನಾನು ನಿಮ್ಮನ್ನು ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಬಯಸುತ್ತೇನೆ. Jesus and his disciples, they come down from the mountain of transfiguration. You know that story? ನಿಮಗೆ ಗೊತ್ತಿದೆ ಆ ಒಂದು ಯೇಸು ಕ್ರಿಸ್ತನು ಮತ್ತು ಆತನು ಶಿಷ್ಯರು ಬೆಟ್ಟಕ್ಕೆ ಬಂದದನ್ನು. ಯೇಸು ಕ್ರಿಸ್ತನು ಆತನು ರೂಪಾಂತರವಾದನು ಮತ್ತು ಆತನ ಶಿಷ್ಯರು ಆತನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಮತ್ತು ಅವರು ವಾಕ್ಯವನ್ನು ಕೇಳಿದರು, ಈತನು ನನ್ನ ಪ್ರಿಯ ಪುತ್ರನಾಗಿದ್ದಾನೆ, ಈತನನ್ನು ಕೇಳ್ರಿ ಎಂಬುದಾಗಿ. ಅವರಲ್ಲಿ ಒಂದು ಅದ್ಭುತವಾದ ಒಂದು ಅನುಭವವಾಗಿತ್ತು. ಆ ಒಂದು ಬೆಟ್ಟದ ಮೇಲೆ ಅವರು ಯಾವಾಗ ಅವರು ಆತ್ಮದಲ್ಲಿರುವ ಇದ್ದರೂ ಅವರು ಯೇಸು ಕ್ರಿಸ್ತನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ದೇವರ ವಾಕ್ಯವನ್ನು ಅವರು ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಬಹಳಷ್ಟು ಬಲವಾಗಿತ್ತು ಮತ್ತು ಎಲ್ಲ ಬೆಟ್ಟವು ದೇವರ ಪ್ರಸನ್ನತೆಯಿಂದ ತುಂಬಲ್ಪಟ್ಟಿತ್ತು. ಈಗ ನಾವು ಈಗ ದೇವರು ನಮ್ಮ ಒಳಗಡೆ ಮಾತನಾಡ್ತಾ ಇದ್ದಾನೆ ಮತ್ತು ನಮ್ಮಲ್ಲಿ ದೇವರ ವಾಕ್ಯವಿದೆ. ದೇವರು ಹೇಳ್ತಾನೆ, ನೀವು ನಮ್ಮ ಪ್ರಿಯ ಪುತ್ರನಾಗಿದ್ದೀರಾ, ನಿಮ್ಮಲ್ಲಿ ನಾನು ಪ್ರಸನ್ನನಾಗಿದ್ದೇನೆ ಎಂಬುದಾಗಿ. ಆ ಬೆಟ್ಟದ ಮೇಲೆ ದೇವರು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದನು, ಈತ ನನ್ನ ಪ್ರಿಯ ಪುತ್ರನಾಗಿದ್ದಾನೆ, ಈತನನ್ನು ಕೇಳ್ರಿ, ಈತನ ವಾಕ್ಯವನ್ನು ಕೇಳ್ರಿ ಎಂಬುದಾಗಿ. ಆದರೆ ಇವತ್ತು ದೇವರು ಹೇಳ್ತಾನೆ, ನೀವು ಆತನ ಒಂದು ಪ್ರಿಯ ಪುತ್ರರಾಗಿದ್ದೀರ ಎಂಬುದಾಗಿ. ನೀವು ಭಾಳಷ್ಟು ಊಟ ಮಾಡಿದ್ದೀರಾ? ನೀವು ಅಗಲ್ತಾ ಇಲ್ಲ. ಖಾಲ್ಪಾರ ಕಾಟಿಯ ಅವರು ಒಂದು ಅದ್ಭುತವಾದ ಅನುಭವದಲ್ಲಿದ್ದರು ಮತ್ತು ಅವರು ದೇವರೊಂದಿಗೆ ಭೇಟಿಯಾದರು ಮತ್ತು ಅವರೆಲ್ಲ ಬಲದಿಂದ ತುಂಬಲ್ಪಟ್ಟಿದ್ದರು ಮತ್ತು ಅವರು ಹೆದರಿದರು. ಯಾವಾಗ ಅವರು ಕಣ್ಣುಗಳನ್ನು ಅವರು ತೆರೆದರೋ ಅವರು ಯಾರನ್ನು ಕೂಡ ನೋಡ್ಲಿಕ್ಕಾಗಲಿಲ್ಲ. ಯೇಸು ಕ್ರಿಸ್ತನ್ ಮಾತ್ರ. ಆ ಯೇಸು ಕ್ರಿಸ್ತನು ಆತನು ರೂಪಾಂತರಿ ಆಗಿದ್ದನು. ಆ ಯೇಸು ಕ್ರಿಸ್ತನು ಶಿಲ್ಪೆಗೇರಿಸಲ್ಪಟ್ಟಂಥ ಯೇಸು ಕ್ರಿಸ್ತನು, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಕ್ರಿಸ್ತನನು ಮತ್ತು ಸ್ವರ್ಗಕ್ಕೆ ಏರಿಸಲ್ಪಟ್ಟ ಕ್ರಿಸ್ತನು, ಆತನು ಪವಿತ್ರ ಆತ್ಮನ ಒಂದು ನಮ್ಮ ಆತ್ಮದಲ್ಲಿ ಪವಿತ್ರ ಆತ್ಮನಿದ್ದಾನೆ ಮತ್ತು ನಮ್ಮ ಆತ್ಮನು ಆತನ ಆತ್ಮನು ಒಂದಾಗಿದೆ. ಈಗ ನಾವು ಇಬ್ಬರಲ್ಲ, ಆದರೆ ಒಂದಾಗಿದ್ದೇವೆ. ನೀವು ಕ್ರಿಸ್ತನೊಂದಿಗೆ ಐಕ್ಯತೆಯಲ್ಲಿದ್ದೀರಾ ಪವಿತ್ರ ಆತ್ಮನ ಮುಖಾಂತರವಾಗಿ. ಯೇಸು ಕ್ರಿಸ್ತನಿಗೆ ಮಹಿಮೆ. ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ಅವರು ಬೆಟ್ಟದಿಂದ ಕೆಳಗಡೆ ಬಂದರು ಮತ್ತು ಅಲ್ಲಿ ಒಬ್ಬ ತಂದೆ ಇದ್ದನು ಮತ್ತು ಆತನು ಯೇಸು ಕಡೆಗೆ ಓಡ್ತಾ ಬರ್ತಾ ಇದ್ದನು. ಯೇಸುವೇ, ನನ್ನ ಮಗನು ಒಂದು ದೆವ್ವಿನ ಹಿಡಿತದಲ್ಲಿದ್ದಾನೆ, ನಮ್ಮ ಮಗನೆಂಬುದಾಗಿ. ಯಾವಾಗೆಲ್ಲ ದೆವ್ವನು ಆತನಲ್ಲಿ ಪ್ರಕಟವಾಗುತ್ತಾನೋ ಆತನು ನೀರಿನಲ್ಲಿ ಮತ್ತು ಬೆಂಕಿಯಲ್ಲಿ ಆತನು ಚೆಲ್ಲಿಸಲ್ಪಡ್ತಾನೆ. ನಾನು ನಿನ್ನ ಶಿಷ್ಯರ ಕಡೆಗೆ ಅವನನ್ನು ತೆಗೆದುಕೊಂಡು ಬಂದೆ, ಅವರು ನನಗೆ ಸಹಾಯ ಮಾಡಲಿಲ್ಲ. ಯೇಸು ಕ್ರಿಸ್ತನು ಹೇಳಿದನು, ನಂಬಿಕೆ ಇಲ್ಲದ ಜನರೇ, ಎಷ್ಟರವರೆಗೂ ನಾನು ನಿಮ್ಮೊಂದಿಗೆ ಇರಬೇಕು? ಎಷ್ಟರವರೆಗೂ ನಾನು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಬೇಕು? ನನ್ನಲ್ಲಿ ನನ್ನ ಸಮಯವಿದೆ ತಂದೆ ಕಡೆ ಹೋಗೋದಕ್ಕಾಗಿ. ಇದು ನಿಮ್ಮ ಸಮಯವಾಗಿದೆ ಎದ್ದೇಳುವುದಕ್ಕಾಗಿ ಮತ್ತು ಎಲ್ಲ ದೆವ್ವಗಳನ್ನು ಓಡಿಸೋದಕ್ಕಾಗಿ, ಎಲ್ಲ ರೋಗಗಳನ್ನು ಗುಣಪಡಿಸೋದಕ್ಕಾಗಿ. ಇದು ನನ್ನ ಸಮಯವಲ್ಲ. ಯೇಸು ಕ್ರಿಸ್ತನು ಹೇಳಿದನು, ಆತನನ್ನು ನನ್ನ ಕಡೆಗೆ ತೆಗೆದುಕೊಂಡು ಬಂದರೆ ಎಂಬುದಾಗಿ. ಆತನು ಮಗನನ್ನು ತೆಗೆದುಕೊಂಡು ಬಂದನು. ನೀವು ಅದನ್ನು ಮಾರ್ಕನು 9ನೇ ಅಧ್ಯಾಯದಲ್ಲಿ ಅದನ್ನು ಓದ್ಬೋದು, 20ನೇ ವಾಕ್ಯದಿಂದ. ಮತ್ತು ಎಲ್ಲ ಗುಂಪುಗಳು ಯೇಸು ಕ್ರಿಸ್ತನ ಕಡೆಗೆ ಹೋಗ್ತಾ ಇದ್ದರು
ಯೇಸು ಕ್ರಿಸ್ತನು ಆ ಒಂದು ಆತ್ಮನನ್ನು ಮುರಿದು, ನೀನು ಮೂಕವಾದ ಆತ್ಮನೇ, ಮುರಿದು ಈತನಿಂದ ತೊಲಗಿ ಹೋಗು ಮತ್ತು ಆತನಲ್ಲಿ ಎಂದಿಗೂ ಕೂಡ ಬರಬೇಡ ಎಂಬುದಾಗಿ. ಆಗಲೇ ಆ ಆತ್ಮನು ಆತನನ್ನು ಬದಲಾಯಿಸಿತು ಮತ್ತು ಆತನು ನೆಲದ ಮೇಲೆ ಉರುಳ್ತಾ ಇದ್ದನು ಮತ್ತು ಯೇಸು ಕ್ರಿಸ್ತನು ಆತನನ್ನು ಕೈ ಹಿಡಿದು ಎತ್ತಿದನು ಮತ್ತು ಆತನು ಸಾಧಾರಣ ವ್ಯಕ್ತಿ ಆದನು. ಅದುವೇ ಪವಿತ್ರಾತ್ಮನ ಬಲವಾಗಿದೆ. ಮತ್ತು ಶಿಷ್ಯರು ಬಂದು ಮನೆಗೆ ಬಂದು ಕೇಳಿದರು, ಯೇಸುವೆ, ನೀನು ಮಾಡಿದ ಹಾಗೆ ನಾವು ಯಾಕೆ ಮಾಡಲಿಕ್ಕಾಗಲಿಲ್ಲ? ಯೇಸು ಕ್ರಿಸ್ತನು ಹೇಳಿದನು, ನಿಮ್ಮ ಒಂದು ಅಪನಂಬಿಕೆಯ ಕಾರಣದಿಂದಲೇ. ಮತ್ತು ತಿರುಗಿ ಆತನು ಹೇಳಿದನು, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಹೇಳುವುದಾದರೆ ಇಲ್ಲಿಂದ ಕಿತ್ತುಕೊಂಡು ಹೋಗು ಎಂಬುದಾಗಿ. ಎಲ್ಲರೂ ಹೇಳ್ರಿ, ಕಿತ್ತುಕೊಂಡು ಹೋಗು, ಇಲ್ಲಿಂದ ಅಲ್ಲಿಗೆ. ನೀವು ಆಜ್ಞಾಪಿಸ್ಲಿಕ್ಕೆ ಇದ್ದೀರಾ. ಏನೆಲ್ಲ ನಿಮ್ಮ ಜೀವಿತದಲ್ಲಿ ಬೆಟ್ಟದ ಹಾಗೆ ಇದೆಯೋ ನಿಮ್ಮ ವಿರುದ್ಧವಾಗಿ ಯಾವುದೇ ಶೈತಾನನು, ಯಾವುದೇ ಪಾಪದ ಬಲವು, ಯಾವುದೇ ಒಂದು ರೋಗದ ಬಲವು, ನೀವು ಅದು ಕೇಳಲಿಕ್ಕಿದ್ದೀರಾ. ಇಲ್ಲಿಂದ ಕಿತ್ತುಕೊಂಡು ಹೋಗು ಅಲ್ಲಿಗೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಾಕ್ಯವು ನನ್ನನ್ನು ಬಹಳ ಸ್ಪರ್ಶಿಸಿತು. ನಿಮಗೆ ಯಾವುದು ಕೂಡ ಅಸಾಧ್ಯವಿಲ್ಲ. ನೀವು ಹೇಳ್ಬೋದಾ? ಯಾವುದು ಕೂಡ ಏನೂ ಇಲ್ಲ. ಓ, ಈಗ ಯೇಸು ಕ್ರಿಸ್ತನು ನಿಮಗೆ ನನಗೆ ಹಾಡಬೇಕೆಂದಿದ್ದಾನೆ. ಏನೂ ಇಲ್ಲ, ಯಾವುದು ಕೂಡ ನಿಮಗೆ ಅಸಾಧ್ಯವಿಲ್ಲ ಎಂಬುದಾಗಿ. ನೀವು ನಂಬ್ತೀರಾ? ನೀವೆಲ್ಲ ಸಂಗತಿಗಳನ್ನು ಮಾಡಬಹುದು. ನನ್ನ ಮಗನೇ ನನ್ನ ಮಗಳೇ ನಂಬು. ನೀನು ನಿನ್ನ ನಂಬಿಕೆಯನ್ನು ನನ್ನ ವಾಕ್ಯದ ಮೇಲೆ ಹಾಕುತ್ತೀಯಾ? ನೀನು ನಂಬು, ಎಲ್ಲ ಕಾರ್ಯಗಳನ್ನು ನೀನು ಮಾಡಬಹುದು ಎಂಬುದಾಗಿ. ಹಲ್ಲೆಲೂಯಾ. ಹಲೋ. ಸಲ್ಬರಹಾಂಥಿಯ. ಇದು ನಿಮಗೆ ಹೇಳಬೇಕೆಂದಿದ್ದೇನೆ. ದೇವರು ಈ ವಾಕ್ಯವನ್ನು ನನಗೆ ಕೊಟ್ಟಿದ್ದಾನೆ. ನಿಮಗೆ ಯಾವುದು ಕೂಡ ಅಸಾಧ್ಯವಿಲ್ಲ ಎಂಬುದಾಗಿ 3 ಸರ್ತಿ ಹೇಳ್ರಿ. ಯಾವುದೇ ಕೂಡ ನನಗೆ ಅಸಾಧ್ಯವಿಲ್ಲ. ನನಗೆ ಏನು ಕೂಡ ಅಸಾಧ್ಯವಿಲ್ಲ. ಯಾವುದೇ ರೋಗ, ಯಾವುದೇ ಶೈತಾನನು ನಿಮ್ಮ ಮುಂದೆ ನಿಲ್ಲಲಾರದು. ನನಗೆ ಆಶ್ಚರ್ಯವಾಗ್ತಾ ಇತ್ತು. ಲೂಕ 1:37 ಒಂದು ವಾಕ್ಯವಿದೆ, ದೇವರೊಂದಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ. ಹಲ್ಲೆಲೂಯಾ. ಮಾರ್ಕನು 9ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ನಂಬುವುದಾದರೆ, ಯಾರೆಲ್ಲ ನಂಬುತ್ತಾರೋ ಆತನಿಗೆ ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೆ ಏನು ಕೂಡ ಅಸಾಧ್ಯವಿಲ್ಲ ಎಂಬುದಾಗಿ. ಯಾರಿಗೆ? ಅವನಿಗೆ ಯಾರೆಲ್ಲ ನಂಬುತ್ತಾರೋ ಅವರಿಗೆ. ದೇವರಿಗೆ ಮಹಿಮೆ. ಒಂದು ಸಾರಿ ನಾವು ಹಾಡೋಣ. ನೋಡ್ರಿ, ಈ ಎಲ್ಲ ವರ್ಷಗಳು ನಾವು ಹಾಡ್ತಾ ಇದ್ದೇವೆ, ಯಾವುದು ಕೂಡ ನಿನಗೆ ಅಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಸ್ವರ್ಗವು ನಿಮಗೆ ಒಂದು ಶುಭ ಸಂದೇಶವನ್ನು ಹೇಳಬೇಕೆಂದಿದೆ, ನಿಮಗೆ ಯಾವುದು ಕೂಡ ಅಸಾಧ್ಯವಿಲ್ಲ ಎಂಬುದಾಗಿ. ನಾನು ಆ ಒಂದು ನೀನು ಎಂಬ ಒಂದು ವಾಕ್ಯಕ್ಕೆ ವೃತ್ತವನ್ನು ಹಾಕಬೇಕೆಂದಿದ್ದೇನೆ. ನೀನು ಆ ನೀನು ಅದು ಶರೀರವಲ್ಲ, ಆದರೆ ಆತ್ಮಿಕ ಮನುಷ್ಯನಾಗಿದ್ದಾನೆ. ನೀವು ಆತ್ಮಿಕ ಮನುಷ್ಯರಾಗಿದ್ದೀರಾ. ಹಲ್ಲೆಲೂಯಾ. ಯಾವ ದಿನ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಬಂದನು, ಆ ದಿನ ಪವಿತ್ರಾತ್ಮನು ನಮ್ಮಲ್ಲಿ ಬಂದು ವಾಸಿಸಲಿಕ್ಕೆ ಪ್ರಾರಂಭಿಸಿದನು ಮತ್ತು ನಾವು ಕ್ರಿಸ್ತನೊಂದಿಗೆ ಒಂದು ಆದುವೆ. ಮತ್ತು ಆ ಆತ್ಮನು
ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾನೆ. ಮತ್ತು ಎಫೆಸ ಬರೆದ ಪತ್ರಿಕೆ 2:4-8 ಪ್ರಕಾರ ನಾವು ಪಾಪದಲ್ಲಿ ಸತ್ತವರಾಗಿದ್ವಿ, ಆದರೆ ದೇವರು ಕೃಪೆಯುಳ್ಳವನಾಗಿದ್ದಾನೆ. ಆತನು ನಮ್ಮನ್ನು ಮೇಲೆ ಕೆತ್ತಿದನು, ಆತನು ತನ್ನ ಜೀವವನ್ನು ಕೊಟ್ಟನು ಮತ್ತು ನಾವು ಕ್ರಿಸ್ತನೊಂದಿಗೆ ಆಗಿದ್ದೇವೆ. ಮತ್ತು ಈಗ ಪೌಲನು ಹೇಳುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲ್ಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. ಈಗಿನಿಂದ ನಾನು ಜೀವಿಸುವುದಿಲ್ಲ, ಆದರೆ ನಾನು ಈ ಒಂದು ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. ಅದು ನನ್ನ ಮುಖಾಂತರವಾಗಿಲ್ಲ, ಆದರೆ ದೈವಪುತ್ರನ ನಂಬಿಕೆಯಿಂದಲೇ ಮಾತನಾಡುವುದು. ಅದು ನನ್ನ ನಂಬಿಕೆ ಅಲ್ಲ, ಸ್ವಸ್ಥತೆಯು ನಮ್ಮ ನಂಬಿಕೆಯಿಂದಲ್ಲ, ಆದರೆ ಅದು ಕ್ರಿಸ್ತನ ನಂಬಿಕೆಯ ಮುಖಾಂತರ. ಎಲ್ಲರೂ ಯಾರಾದರೂ ಕಿರ್ಚಿ ಹೇಳ್ರಿ, ಜೋರಾಗಿ ಹೇಳ್ರಿ, ಕ್ರಿಸ್ತನ ನಂಬಿಕೆ ಎಂಬುದಾಗಿ. ಯಾವಾಗ ಕ್ರಿಸ್ತನ ನಮ್ಮ ಒಳಗಡೆ ಬಂದನೋ ಆತನು ಎಲ್ಲ ಸಂಗತಿಗಳನ್ನು ನಮ್ಮ ಆತ್ಮದಲ್ಲಿಟ್ಟಿದ್ದಾನೆ. ಕೊಲೊಸ್ಸೆ ಬರೆದ ಪತ್ರಿಕೆ 2:10 ಹೇಳುತ್ತದೆ, ನೀವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೀರಾ ಎಂಬುದಾಗಿ. ಹಾಲೆಲೂಯಾ. ಎಲ್ಲವೂ ಕೂಡ ಕ್ರಿಸ್ತನಲ್ಲಿ ಇರುವಂಥದ್ದಾಗಿದೆ. ಏನೆಲ್ಲ ಕ್ರಿಸ್ತನಲ್ಲಿದೆಯೋ, ಏನೆಲ್ಲ ದೇವರಿಂದ ಕ್ರಿಸ್ತನಲ್ಲಿ ಬಂದಿದೆಯೋ, ಏನೆಲ್ಲ ಕ್ರಿಸ್ತನಿಂದ ನಮ್ಮ ಆತ್ಮನಲ್ಲಿ ಬಂದಿದೆಯೋ ಪವಿತ್ರಾತ್ಮನ ಮೂಲಕವಾಗಿ, ಈಗ ಆತನ ನಂಬಿಕೆ ನಮಗೆ ಬಿಡುಗಡೆ ಮಾಡಲ್ಪಟ್ಟಿದೆ. ನೀವು ಯಾರಾಗಿದ್ದೀರಾ? ನೀವು ನಂಬಿಕೆ ಆತ್ಮವಾಗಿದ್ದೀರಾ. ನೀವು ಆತ್ಮಿಕ ಮನುಷ್ಯರಾಗಿದ್ದೀರಾ. ನೀವು ಅಲೌಕಿಕ ವ್ಯಕ್ತಿ ಆಗಿದ್ದೀರಾ. ಕ್ರಿಸ್ತನು ಬಂದು ನಿಮ್ಮ ಜೀವಿತದಲ್ಲಿ ಜೀವಿಸುವಾಗ ನಾವು ಈಗ ನಾವು ಜೀವಿಸುವಂಥ ಜೀವಿತ ಅದು ನಮ್ಮ ಜೀವಿತ ಅಲ್ಲ, ಅದು ನಮ್ಮ ಶಾರೀರಿಕ ಜೀವಿತವಲ್ಲ, ಆದರೆ ಅದು ಕ್ರಿಸ್ತನ ಜೀವಿತವಾಗಿದೆ. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡ್ಬೋದಾ? ಶಾಪ್ರಾ ಕಾಠ ಮಾರ ಸೈಕೆ ಅಮಾರಾಠೋ ಈ ವಾಕ್ಯದ ಮೇಲೆ ನೀವು ಗಮನವಿಡ್ರಿ. ನಾನು ಜೀವಿಸುವಂಥ ಜೀವಿತ, ಅದರ ಅರ್ಥ ನನ್ನಲ್ಲಿರುವಂಥ ನಂಬಿಕೆ, ನನ್ನಲ್ಲಿರುವಂಥ ವಿಶ್ವಾಸವು ಅದು ದೈವಪುತ್ರನ ನಂಬಿಕೆಯಿಂದಲೇ. ನಾವು ದೇವರ ರಾಜ್ಯದಲ್ಲಿದ್ದೇವೆ. ದೇವರ ರಾಜ್ಯದಲ್ಲಿ ಎಲ್ಲವೂ ಕೂಡ ಒಂದು ಕಾಸ್ಟ್ಲಿ ಆಗಿದೆ. ಬೆಲೆ ಹಲೋ, ನಾವು ದೇವರ ರಾಜ್ಯದಲ್ಲಿದ್ದೇವೆ. ನಾವು ದೇವರ ರಾಜ್ಯದ ವ್ಯಾಪಾರದಲ್ಲಿದ್ದೇವೆ ಮತ್ತು ದೇವರ ರಾಜ್ಯದ ವ್ಯಾಪಾರವು ಅದು ಶ್ರೇಷ್ಠವಾದದ್ದಾಗಿದೆ ಮತ್ತು ಬೆಳೆಯುಳ್ಳದಾಗಿದೆ ಮತ್ತು ಅಮೂಲ್ಯವಾಗಿದೆ. ಅದಕ್ಕೆ ಒಂದು ಕರೆನ್ಸಿ ಬೇಕಾಗಿದೆ, ಅದು ಹೆವನ್ಲಿ ಕರೆನ್ಸಿ ಆಗಿದೆ. ಅದು ಒಂದೇ ಮಾತ್ರವೇ ಅದಕ್ಕೆ ಅನುಮತಿಸಲ್ಪಟ್ಟಿದೆ, ಅದುವೇ ಕ್ರಿಸ್ತನ ನಂಬಿಕೆ. ಆ ನಂಬಿಕೆ ಅದು ನಮ್ಮಲ್ಲಿ ಹಾಕಲ್ಪಟ್ಟಿದೆ ಮತ್ತು ಕೊಡಲ್ಪಟ್ಟಿದೆ ಮತ್ತು ನಮಗೆ ಕೊಡಲ್ಪಟ್ಟಿದೆ ಕ್ರಿಸ್ತನ ಒಂದು ಅಳತೆಯ ಪ್ರಕಾರ. ನೀವು ರೋಮಾಪುರದ ಪತ್ರಿಕೆ 12:3 ಓದೋದಾದರೆ, ಎಲ್ಲರಿಗೂ ಕೂಡ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಎಲ್ಲರಿಗೂ ಕೂಡ ದೇವರ ಪ್ರಕಾರ ಅವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ದೇವರ ನಂಬಿಕೆಯು ಅದು ಅಲೌಕಿಕ ಕಾರ್ಯಗಳನ್ನು ಮಾಡುತ್ತದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ಸ್ವಂತದ್ದಾಗಿ ಏನೂ ಮಾಡ್ತಾ ಇಲ್ಲ, ಆದರೆ ನನ್ನ ಒಂದು ತಂದೆಯ ಪ್ರಕಾರ. ನಾವು ನಮ್ಮ ಸ್ವಂತದ್ದಾಗಿ ಏನೂ ಮಾಡ್ಲಿಕ್ಕಾಗೋದಿಲ್ಲ. ನಾವು ಒಂದು ಸಣ್ಣ ನೋವನ್ನು ಕೂಡ ನಾವು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಸ್ವಂತ ಒಂದು ಬಲದಿಂದ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ ಯೋಹಾನ 15:15 ನನ್ನನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ, ಆದರೆ ನನ್ನೊಂದಿಗೆ ನೀವು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತರಾಗಿದ್ದೀರಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ಆ ಕ್ರಿಸ್ತನು ಯಾರಾಗಿದ್ದಾನೆ? ಪವಿತ್ರಾತ್ಮನ ಮುಖಾಂತರ, ಪವಿತ್ರಾತ್ಮನ ಬಲದ ಮುಖಾಂತರ ಆತನು ನನ್ನನ್ನು ಬಲಪಡಿಸುವ ಆತನಾಗಿದ್ದಾನೆ, ಆತನನ್ನು ನಡೆಸುವಾಗಿದ್ದಾನೆ. ಆತನು ನನಗೆ ಆತನ ನಂಬಿಕೆಯನ್ನು ಕೊಡುತ್ತಾನೆ ಮತ್ತು ಆತನ ನಂಬಿಕೆಯಿಂದ ನಾನು ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತೇನೆ. ದೇವರು ನಿಮಗೆ ಆತನ ನಂಬಿಕೆಯನ್ನು ಕೊಟ್ಟಿದ್ದಾನೆ, ನಿಮಗೆ ಮತ್ತು ನನಗೆ. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳ್ರಿ, ನೀವು ನಂಬಿಕೆಯನ್ನು ಹೊಂದಿಕೊಂಡಿದ್ದೀರಾ, ಆದರೆ ಅದು ನಿಮ್ಮಿಂದ ಅಲ್ಲ, ಆದರೆ ಅದು ದೇವರಿಂದ. ದೇವರ ನಂಬಿಕೆ ಅದು ದೇವರ ಹಂತ ಕಾರ್ಯಗಳನ್ನು ಮಾಡುತ್ತದೆ. ಹಲ್ಲೆಲೂಯಾ. ಆತನು ಸಾಧಾರಣ ವ್ಯಕ್ತಿಯನ್ನು ತೆಗೆದುಕೊಳ್ಳುತ್ತಾನೆ,
ಆತನು ಕೆಳಮಟ್ಟದಲ್ಲಿದ್ದಾನೆ, ಯಾವುದೇ ಉಪಯೋಗಕ್ಕೆ ಬಾರದವನಾಗಿದ್ದಾನೆ. ಆತನನ್ನು ತನ್ನ ರಕ್ತದಿಂದ ಶುದ್ಧೀಕರಿಸುತ್ತಾನೆ ಮತ್ತು ಆತನಿಂದ ತುಂಬಿಸುತ್ತಾನೆ. ಮತ್ತು ಆತನಿಗೆ ಕ್ರಿಸ್ತನಲ್ಲಿರುವಂತಹ ಬಲವನ್ನು ಆತನಿಗೆ ಕೊಡುತ್ತಾನೆ. ಮತ್ತು ಆ ಬಲವು ನಿಮಗೆ ನನಗೆ ಕೊಡಲ್ಪಟ್ಟಿದೆ. ನಾವು ಕರೆಯಲ್ಪಟ್ಟಿದ್ದೇವೆ ಕ್ರಿಸ್ತನ ಹಾಗೆ ಇರುವುದಕ್ಕಾಗಿ. ಶಲಭಾಂತ ಕೇಯರಭಾಂತು ಹಲ್ಲೆಲೂಯ. ಧನ್ಯವಾದಗಳು. ಹಲ್ಲೆಲೂಯ. ಪೌಲನು ಹೇಳ್ತಾನೆ, ನಾನು ಈ ಜೀವಿತವನ್ನು ನನ್ನ ಪ್ರಕಾರ ಜೀವಿಸ್ತಾ ಇಲ್ಲ, ಆದರೆ ದೇವಪುತ್ರನ ಮೇಲೆ ನಂಬಿಕೆಯಿಂದಲೇ ಜೀವಿಸ್ತಾ ಇದ್ದೇನೆ ಎಂಬುದಾಗಿ. ನಿಮ್ಮಲ್ಲಿ ದೇವರ ನಂಬಿಕೆ ಇದೆ. ಯಾರಾದರೂ ಜೋರಾಗಿ ಹೇಳ್ರಿ, ನನ್ನಲ್ಲಿ ದೇವರ ನಂಬಿಕೆ ಇದೆ ಎಂಬುದಾಗಿ. ದೇವರ ರೀತಿಯ ನಂಬಿಕೆ ದೇವರ ಹಂತ ಕಾರ್ಯಗಳನ್ನು ಮಾಡುತ್ತದೆ. ನಾನು ದೈವಿಕ ವ್ಯಕ್ತಿಯಾಗಿದ್ದೇನೆ. ನನ್ನಲ್ಲಿ ದೇವರನ್ನು ನಾನು ಹೊಂದಿಕೊಂಡು ಹೋಗುತ್ತೇನೆ. ನಾನು ಸ್ವರ್ಗವನ್ನು ಹೊಂದಿಕೊಂಡು ಹೋಗುತ್ತೇನೆ. ನನ್ನಲ್ಲಿ ಈ ಪವಿತ್ರಾತ್ಮನನ್ನು ನಾನು ಹೊಂದಿಕೊಂಡು ಹೋಗುತ್ತೇನೆ. ನಾನು ಕ್ರಿಸ್ತನು ಏನು ಮಾಡಿದನೋ ಅದನ್ನು ಮಾಡುತ್ತೇನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಡುತ್ತಾರೋ ನಾನು ನಿಜವಾಗಲೂ ನಿಮಗೆ ಹೇಳುತ್ತೇನೆ, ನಾನು ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ಯಾರು ನನ್ನಲ್ಲಿ ನಂಬಿಕೆ ಇಡುತ್ತಾರೋ ನಾನು ಮಾಡಿರುವಂಥ ಕಾರ್ಯಗಳನ್ನು, ನಾನು ಮಾಡ್ತಿರುವಂಥ ಕಾರ್ಯಗಳನ್ನು ಆತನು ಕೂಡ ಮಾಡುತ್ತಾನೆ. ಅದಕ್ಕಿಂತ ಶ್ರೇಷ್ಠ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಎಷ್ಟು ಜನರು ನೀವು ಶ್ರೇಷ್ಠ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಬಯಸುತ್ತೀರಾ? ಭಾರತಕ್ಕೆ ಅದ್ಭುತಗಳು ಬೇಕಾಗಿದ್ದಾವೆ. ಎಲ್ಲ ಪಟ್ಟಣಗಳಿಗೆ ಅದ್ಭುತಗಳು ಬೇಕಾಗಿದೆ. ಉತ್ತರ ಭಾರತಕ್ಕೆ ಒಂದು ಅದ್ಭುತವು ಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾನೆ. ನೀವು ಈ ಒಂದು ಸಮಯಕ್ಕಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿ ಕರೆಯಲ್ಪಟ್ಟಿದ್ದೀರಾ. ಇದು ಒಳ್ಳೆ ಸಮಯ ಆಗಿದೆ ಅಲ್ಲ ಮಲಗುವುದಕ್ಕಾಗಿ. ಆದರೆ ಇದು ಸರಿ ಸಮಯವಾಗಿದೆ ಎದ್ದೇಳುವುದಕ್ಕಾಗಿ ಮತ್ತು ನಿಮ್ಮ ನಂಬಿಕೆಯಲ್ಲಿ ಎಬ್ಬಿಸುವುದಕ್ಕಾಗಿ. ಅದು ದೇವರ ಹಂತದ್ದಾಗಿದೆ. ನೀವು ಆತ್ಮಿಕ ವ್ಯಕ್ತಿಯಾಗಿದ್ದೀರಾ. ನಿಮ್ಮ ಆತ್ಮದಲ್ಲಿ ದೇವರ ನಂಬಿಕೆಯು ಹಾಕಲ್ಪಟ್ಟಿದೆ. ಹಲ್ಲೆಲೂಯ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದನು, ನಿಮ್ಮ ಒಂದು ಅವಿಶ್ವಾಸದ ಕಾರಣ ನೀವು ನಂಬುವುದಾದರೆ ನೀವು ಏನನ್ನು ಕೂಡ ಮಾಡಬಹುದು. ಹಲ್ಲೆಲೂಯ. ಮೊದಲನೇದಾಗಿ ನಿಮ್ಮ ನಂಬಿಕೆ ನನ್ನ ನಂಬಿಕೆ ಅದು ಕ್ರಿಸ್ತನ ನಂಬಿಕೆ. ಕ್ರಿಸ್ತನ ನಂಬಿಕೆಯು ಅದು ಪರಿಪೂರ್ಣವಾಗಿದೆ ಮತ್ತು ನಮ್ಮ ನಂಬಿಕೆಯು ಕೂಡ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದೆ. ನಾನು ಆಗಲೇ ನಿಮಗೆ ಹೇಳಿದ್ದೇನೆ, ನೀವು ಆತ್ಮಿಕ ವ್ಯಕ್ತಿಯಾಗಿದ್ದೀರಾ. ಈ ಒಂದು ಶರೀರದಲ್ಲಿ ಜೀವಿಸ್ತಾ ಇದ್ದಾರೆ, ಅದು ದೇವರ ಆಲಯವಾಗಿದೆ. ಎಷ್ಟು ಜನರು ನೀವು ಹೇಳ್ತೀರಾ, ನನ್ನ ಶರೀರವು ದೇವರ ಆಲಯವಾಗಿದೆ. ನನ್ನ ಒಂದು ಶರೀರವು ದೇವರನ್ನು ಹೊಂದಿಕೊಂಡು ಹೋಗುವಂಥದ್ದಾಗಿದೆ. ನನ್ನ ಶರೀರದಲ್ಲಿ ಬರೀ ದೇವರ ಸಂಗತಿಗಳು ಮಾತ್ರ ಅನುಮತಿಸಲ್ಪಟ್ಟಿದೆ. ಬೇರೆ ಯಾವುದೇ ಸಂಗತಿಗಳು ಹೊರಗಿನಿಂದ ಅದು ಕರೆಯಲ್ಪಟ್ಟಿಲ್ಲ. ದೇವರು ಹೇಳ್ತಾನೆ ಯೆರೆಮೀಯನು 15ನೇ ಅಧ್ಯಾಯ 20ನೇ ವಚನ, ನಾನು ನಿನ್ನನ್ನು ಒಂದು ಗೋಡೆಯಾಗಿ ಮಾಡುತ್ತೇನೆ. ಈ ಎಲ್ಲ ಜನರು ನಿನ್ನ ವಿರುದ್ಧವಾಗಿ ಹೊರಡುತ್ತಾರೆ, ಆದರೆ ಇವರು ನಿನ್ನನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ನಿನ್ನೊಂದಿಗಿದ್ದೇನೆ. ನೀನು ಅದು ದೇವರ ಆತ್ಮವಾಗಿದೆ. ಅದು ಪೌಳಿ ಗೋಡೆಯಾಗಿದೆ ಮತ್ತು ಯಾವುದೇ ಆಯುಧವು ನಿಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಟ್ಟ ಯಾವುದೇ ಆಯುಧವು ಜಯಿಸಲಾರದು. ನಿಮ್ಮಲ್ಲಿ ಕ್ರಿಸ್ತನ ನಂಬಿಕೆ ಇರೋದಾದರೆ ಅದು ಒಡೆಯುವಂಥ ನಂಬಿಕೆ ಆಗಿದೆ. ಅದು ಎಲ್ಲ ಶೈತಾನನ ಒಂದು ಬಲವನ್ನು ಒಡೆಯುವಂಥದ್ದಾಗಿದೆ. ನೀವು ಹೇಳ್ಬೋದಾ, ನನ್ನಲ್ಲಿ ಕ್ರಿಸ್ತನ ನಂಬಿಕೆ ಇದೆ ಎಂಬುದಾಗಿ. ಅದು ಎಲ್ಲವನ್ನು ಒಡೆದು ಬಿಡುತ್ತೆ. ಅದು ಬಟ್ಟವನ್ನು ಒಡೆದು ಬಿಡುತ್ತೆ. ದೇವರು ಯೆರೆಮೀಯನಿಗೆ ಹೇಳಿದನು, ನೀನು ಹೆದರಬೇಡ, ನಿನ್ನನ್ನು ನಾನು ಪೌಳಿ ಗೋಡೆಯನ್ನಾಗಿ ಮಾಡುವೆನು. ನಿಮ್ಮ ಒಂದು ಆತ್ಮವಾದು ಬಲವುಳ್ಳ ವ್ಯಕ್ತಿತ್ವವಾಗಿದೆ. ನೀವೆಲ್ಲರೂ ಹೇಳ್ರಿ, ನನ್ನಲ್ಲಿ ಒಂದು ಬಲವುಳ್ಳ ಆತ್ಮವಿದೆ, ನನ್ನ ಆತ್ಮವು ಬಲವುಳ್ಳದಾಗಿದೆ, ಅದು ನಂಬಿಕೆ ಆತ್ಮವಾಗಿದೆ. ಪೌಲನು ಹೇಳ್ತಾನೆ 2 ಕೊರಿಂಥಿಯ 4ನೇ ಅಧ್ಯಾಯ
2 ಕೊರಿಂಥಿ ಅವರಿಗೆ 4ನೇ ಅಧ್ಯಾಯ 14-13. ನಮ್ಮಲ್ಲಿ ಕ್ರಿಸ್ತನು ನಂಬಿಕೆ ಆತ್ಮ ಇರುವುದರ ಮೂಲಕ ಯೇಸು ಕ್ರಿಸ್ತನ ಒಂದು ಆತ್ಮ, ಅಪೊಸ್ತಲರ ಒಂದು ಆತ್ಮ ನಮ್ಮಲ್ಲಿ ಅದೇ ಒಂದು ನಂಬಿಕೆ ಆತ್ಮವನಿದ್ದಾನೆ. ಮುಂದಿನ ವಚನ ಆತನು ಹೇಳ್ತಾನೆ, ಕ್ರಿಸ್ತನನ್ನು ಸತ್ತವರುಗಳಿಂದ ಎಬ್ಬಿಸಿದನು, ನಮ್ಮನ್ನು ಕೂಡ ಕರ್ತನಾದ ಯೇಸುವನ್ನು ಎಬ್ಬಿಸಿದ ಆತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೀರಾ. ನಿಮ್ಮಲ್ಲಿ ನನ್ನಲ್ಲಿ ದೇವರ ಒಂದು ನಂಬಿಕೆ ಆತ್ಮವಿದೆ. ಅದು ಅದೇ ಆತ್ಮವಾಗಿದೆ. ಅದು ಅಪೊಸ್ತಲರಲ್ಲಿ ಕಾರ್ಯ ಮಾಡಿದಂಥ ಆತ್ಮವಾಗಿದೆ. ದಾವಿದನು ಕೂಡ ಹೇಳುತ್ತಾನೆ, ಕೀರ್ತನೆ 116 10ನೇ ಅಧ್ಯಾಯದಲ್ಲಿ, ನಾನು ನಂಬುತ್ತೇನೆ, ಅದಕ್ಕೋಸ್ಕರ ನಾನು ಮಾತನಾಡುತ್ತೇನೆ. ನೀವು ನಂಬೋದಾದರೆ ನೀವು ಮಾತನಾಡುತ್ತೀರಾ ನಂಬಿಕೆ ವಾಕ್ಯಗಳನ್ನು. ಯೇಸು ಕ್ರಿಸ್ತನು ಹೇಳಿದನು, ಈ ಬೆಟ್ಟಕ್ಕೆ ನೀವು ನುಡಿರಿ, ಇದು ಇಲ್ಲಿಂದ ಕಿತ್ತುಕೊಂಡು ಹೋಗುತ್ತೆ ಎಂಬುದಾಗಿ ನಾನು ಮಾತನಾಡುತ್ತೇನೆ. ಎಲ್ಲ ಬೆಟ್ಟಗಳು ಕದಲಿ ಹೋಗ್ಲಿ. ನಿಮ್ಮ ನಂಬಿಕೆ ಅದು ಸತ್ತವರನ್ನು ಎಬ್ಬಿಸುವಂಥ ನಂಬಿಕೆಯಾಗಿದೆ. ಈ ವಾಕ್ಯವನ್ನು ನಾನು ಗಮನಿಸಬೇಕೆಂದಿದ್ದೇನೆ. ಪೌಲನು ಹೇಳ್ತಾನೆ, ನಾನು ನಂಬುತ್ತೇನೆ, ಅದಕ್ಕೋಸ್ಕರ ನಾನು ಮಾತನಾಡ್ತೇನೆ. ಏನು ಅವರು ಮಾತನಾಡ್ತಾ ಇದ್ದಾರೆ? ಸ್ವಸ್ಥತೆ, ಅದ್ಭುತವನ್ನು. ಪೌಲನು ಒಂದು ಸ್ಥಳದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ ಮತ್ತು ಕುಂಟನು ಆತನ ವಾಕ್ಯಗಳನ್ನು ಕೇಳ್ತಾ ಇದ್ದಾನೆ. ನೀವು ಅದನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ಅಪೊಸ್ತಲರು ಬರೆದ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ಓದುತ್ತಾರೆ. 14ನೇ ಅಧ್ಯಾಯ 8-9. ಪೌಲನು ಲೆಸ್ಟ್ರಾದಲ್ಲಿ ದೇವರ ವಾಕ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಅಲ್ಲಿ ಒಬ್ಬ ಆತನಲ್ಲಿ ಕುಂಟನಿದ್ದಾನೆ. ಆತನು ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದಾನೆ. ಯಾಕಂದರೆ ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ಬರುತ್ತದೆ. ನೀವು ದೇವರ ವಾಕ್ಯವನ್ನು ನಿರಂತರವಾಗಿ ಕೇಳುವಾಗ ನಿಮ್ಮ ನಂಬಿಕೆಯು ನಿಮ್ಮ ಆತ್ಮದಲ್ಲಿ ಹೆಚ್ಚುತ್ತದೆ. ಯಾಕಂದರೆ ಎಲ್ಲ ದೇವರ ವಾಕ್ಯವು ದೇವರ ನಂಬಿಕೆಯನ್ನು ಹೊತ್ತುಕೊಂಡು ಹೋಗುತ್ತವೆ. ಅದು ದೇವರ ನಂಬಿಕೆಯಿಂದ ತುಂಬಲ್ಪಟ್ಟಿದೆ ಮತ್ತು ದೇವರ ಬಲದಿಂದ ತುಂಬಲ್ಪಟ್ಟಿದೆ. ಹಲ್ಲೆಲೂಯಾ. ಈ ವ್ಯಕ್ತಿಯು ವಾಕ್ಯವನ್ನು ಕೇಳ್ತಾ ಇದ್ದನು. ಪೌಲನು ಆತನು ನೋಡಿದನು, ಈತನಲ್ಲಿ ಒಂದು ಗುಣ ಹೊಂದೋದಕ್ಕಾಗಿ ನಂಬಿಕೆ ಎಂಬುದಾಗಿ. ಆತನು ಯೇಸು ಕ್ರಿಸ್ತನ ನಂಬಿಕೆ ಬಗ್ಗೆ ಆತನು ಪ್ರಸಂಗ ಮಾಡ್ತಾ ಇದ್ದನು. ಆತನು ಮಾತನಾಡಿದನು ಮತ್ತು ಆತನು ಹೇಳಿದನು, ನಿನ್ನ ಪಾದದ ಮೇಲೆ ಎದ್ದು ನಿಂತುಕೋ. ಮತ್ತು ಹುಟ್ಟು ಕುಂಟನು ಆತನು ವಾಕ್ಯವನ್ನು ಕೇಳ್ತಿರ್ಬೇಕಾದ್ರೆ ನೀವು ಅದ್ಭುತಗಳನ್ನು ಅನುಭವಿಸಬೇಕಾ? ನೀವು ವಾಕ್ಯಗಳನ್ನು ಕೇಳ್ತಾ ಇರ್ರಿ. ನೀವು ವಾಕ್ಯಗಳನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಮನ್ನು ನಿಮ್ಮ ಆತ್ಮವನ್ನು ಸ್ಪರ್ಶಿಸುತ್ತದೆ ಮತ್ತು ಅಲ್ಲಿ ಒಂದು ಬಿಡುಗಡೆ ಆಗುತ್ತದೆ ಮತ್ತು ದೇವರ ಬೆಂಕಿಯು ಹೊರಗಡೆ ಬರ್ತದೆ ಮತ್ತು ನೀವು ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತೀರಾ. ಶಾಫ್ರಾಕಟಿ ಯಾರಬ ವಾಕ್ಯವು ಅದು ಅಗ್ನಿಯ ಸಮವಾಗಿದೆ. ಆತನು ಅದ್ಭುತವನ್ನು ನುಡಿದನು, ಎದ್ದೇಳು. ಅದಕ್ಕೋಸ್ಕರ ಆತನು ಹೇಳ್ತಾನೆ, ನಾವು ನಂಬುತ್ತೇವೆ, ಅದಕ್ಕೋಸ್ಕರ ನಾವು ನುಡಿಯುತ್ತೇವೆ. ನಾವೇನು ನುಡಿತೇವೋ ಅದು ಯೇಸು ಕ್ರಿಸ್ತನನ್ನು ನೆನಪಿಸ್ತಾನೆ. ನಾವು ಪುನರುತ್ಥಾನವನ್ನು ನುಡಿಯುತ್ತೇವೆ. ನಾವು ಸತ್ತವರನ್ನೇ ಎದ್ದೇಳಬೇಕೆಂಬುದಾಗಿ ನಾವು ನುಡಿಯುತ್ತೇವೆ. ಟ್ಯೂಮರ್ಗಳು, ಗಂಟುಗಳು ಮಾಯವಾಗಬೇಕೆಂಬುದಾಗಿ ನಾವು ನುಡಿಯುತ್ತೇವೆ. ಒಂದು ಸಾರಿ ನಮ್ಮ ಒಂದು ಸಭೆಯಲ್ಲಿ ಒಬ್ಬರು ಸ್ತ್ರೀಯರು ಬಂದರು. ಭಾಳಷ್ಟು ಅವರ ಗಂಟಲಲ್ಲಿ ಭಾಳಷ್ಟು ಕ್ಯಾನ್ಸರ್ ಒಂದು ಗಂಟುಗಳಿಂದ ಅವರು ಬಂದಿದ್ದರು. ಅವರು ಮನೆಗೆ ಹೋಗಬೇಕೆಂಬುದಾಗಿ ಹೋಗ್ತಿರ್ಬೇಕಾದ್ರೆ ನಾನು ಪ್ರಾರ್ಥನೆ ಮಾಡಿ ಅವ್ರನ್ನ ಕಳಿಸಿದೆ. ಮತ್ತು ಅವ್ರ ಮನೆಗೆ ಹೋದ್ಮೇಲೆ ಅವರು ರಕ್ತವನ್ನು ಕಾರಿದರು ಮತ್ತು ಎಲ್ಲ ಗಂಟುಗಳು ಹೊರಗಡೆ ಬಿದ್ದು ಮತ್ತು ಆಕೆ ಸ್ವಸ್ಥತೆಯನ್ನು ಹೊಂದಿಕೊಂಡವಳು. ಇದು ಒಂದು ಅದ್ಭುತವಾಗಿದೆ. ದೇವರು ಭಾಳಷ್ಟು ಅದ್ಭುತಗಳನ್ನು ಮಾಡಿದ್ದಾನೆ. ಭಾಳಷ್ಟು ಅದ್ಭುತಗಳು. ಒಂದು ಮಗುವಿಗಾಗಿ ಡಾಕ್ಟರ್ ಅವರು ಹೇಳಿದರು, ಆಕೆಗೆ ಲೂಕಿಮಿ ಆಗಿದೆ. 4ನೇ ತರಗತಿಯಲ್ಲಿ ಆಕೆ ಅಭ್ಯಾಸ ಮಾಡ್ತಾ ಇದ್ದಳು. ನಾವು ಬರೀ ಪ್ರಾರ್ಥನೆ ಮಾಡಿದ್ವಿ.
ಆಕೆ ತಾಯಿ ಅದನ್ನು ನಂಬೋದಕ್ಕೆ ಪ್ರಾರಂಭಿಸಿದಳು ಮತ್ತು ದೇವರ ವಾಕ್ಯವನ್ನು ನುಡಿಯೋದಕ್ಕೆ ಮಾತನಾಡೋದಕ್ಕೆ ಪ್ರಾರಂಭಿಸಿದಳು. ಕೆಲವೊಂದು ಸಮಯವಾದ ಮೇಲೆ ಆಕೆ ವೈದ್ಯರ ಕಡೆಗೆ ಹೋದಳು. ಅವರು ನರ್ಸ್ ಆಗಿದ್ದರು ಮತ್ತು ಅವರು ಚೆಕ್ ಆದಮೇಲೆ ಡಾಕ್ಟರ್ ಅವರು ಹೇಳಿದರು ಆಕೆ ಪರಿಪೂರ್ಣವಾಗಿ ಗುಣ ಹೊಂದಿದ್ದಾಳೆ ಎಂಬುದಾಗಿ. ಯಾವುದೇ ಒಂದು ಲುಕಿಮಿಯಾ ಇರಲಿಲ್ಲ. ನಾವು ನಂಬುತ್ತೇವೆ, ಆದ ಕಾರಣ ನಾವು ನುಡಿಯುತ್ತೇವೆ. ನೀವು ಹಾಯ್ಪಾಯ್ ಹೇಳ್ಬೋದಾ? ನಾನು ನಂಬುತ್ತೇನೆ, ಅದಕ್ಕೋಸ್ಕರ ನಾನು ನುಡಿಯುತ್ತೇನೆ. ನಂಬಿಕೆಯು ನುಡಿಯುತ್ತದೆ. ನಂಬಿಕೆಯು ಮಾತನಾಡುತ್ತದೆ. ದೇವರು ಏನು ಮಾತನಾಡುತ್ತಾನೆ, ನಂಬಿಕೆಯು ಅದನ್ನು ಮಾತನಾಡುತ್ತದೆ. ಏನೆಲ್ಲ ಅಸಾಧ್ಯವಾಗಿದೆಯೋ ಅದನ್ನು ನುಡಿಯಿರಿ, ಅದು ಸಾಧ್ಯವಾಗುತ್ತದೆ, ಅದು ನೆರವೇರುತ್ತದೆ. ಅದು ಒಂದು ಬೆಟ್ಟದ ಹಾಗೆ ಕಾಣ್ತಿರ್ಬೋದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದನು, ಬನ್ನಿ ಬನ್ನಿ ಬನ್ನಿ, ಈ ಒಂದು ಬೆಟ್ಟದ ಕಡೆಗೆ ನೋಡ್ರಿ, ಇಲ್ಲಿಂದ ಕಿತ್ತುಕೊಂಡು ಹೋಗಿ ಎಂಬುದಾಗಿ ಹೇಳ್ರಿ. ನೀವು ಒಂದು ಶ್ರೇಷ್ಠ ಒಂದು ಆತ್ಮದವರಾಗಿದ್ದೀರಾ. ನಿಮ್ಗೆ ಗೊತ್ತಾ, ಯೋಹಾನ ಮತ್ತು ಯಾಕೋಬನು ಅವರು ಒಂದು ಸಿಡಿಲಿನ ಒಂದು ಶಿಷ್ಯರೆಂಬುದಾಗಿ ಕರೆಯಲ್ಪಡ್ತಾರೆ. ಯೇಸು ಕ್ರಿಸ್ತನು ಜೆರುಸಲೇಮಿಗೆ ಹೋಗಬೇಕೆಂದಿದ್ದನು ಮತ್ತು ಸಮಾರ್ಯದ ಒಂದು ದಾರಿಯಲ್ಲಿ ಈ ಇಬ್ಬರು ಜನರು ಅಲ್ಲಿ ಹೋದರು. ಅವರು ಹೋಗಿ ಹೇಳಿದರು, ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ, ನೀವು ದಾರಿಯನ್ನು ಸಿದ್ಧ ಮಾಡ್ರಿ ಎಂಬುದಾಗಿ. ಮತ್ತು ಅವರ ಮೇಲೆ ಅಭಿಷೇಕವು ಬಂತು. ಅವರು ಕೋಪಗೊಂಡು ಅವರು ಹೇಳಿದರು, ಎಲೀಷನು ತೆಗೆದುಕೊಂಡು ಬಂದಂಥ ಅಗ್ನಿಯನ್ನು ನಾವು ತೆಗೆದುಕೊಂಡು ಬರ್ಬೋದಾ ಎಂಬುದಾಗಿ ಅದನ್ನು ಕೇಳಿದ. ಯೇಸು ಕ್ರಿಸ್ತನಿಗೆ ಆಶ್ಚರ್ಯವಾಯಿತು. ಹೆಲೋ ಸರ್, ನಾನು ನಿಮ್ಮನ್ನು ಜನರನ್ನು ಕೊಲ್ಲುವುದಕ್ಕಾಗಿ ಕರೆದಿಲ್ಲ, ಆದರೆ ಜನರಿಗೆ ಜೀವವನ್ನು ಕೊಡುವುದಕ್ಕಾಗಿ ಕರೆದಿದ್ದೇನೆಂಬುದಾಗಿ. ಯೇಸು ಕ್ರಿಸ್ತನು ಅವರನ್ನು ಮುರಿದನು ಮತ್ತು ತಿರುಗಿ ಹೇಳಿದನು, ನಿಮಗೆ ಗೊತ್ತಿಲ್ವಾ ನೀವು ಯಾವ ಒಂದು ಆತ್ಮವಾಗಿದ್ದೀರಾ ಎಂಬುದಾಗಿ. ನೀವು ಯಾವ ರೀತಿಯ ಆತ್ಮವಾಗಿದ್ದೀರಾ? ನೀವು ಕ್ರಿಸ್ತನ ಹಾಗಿದ್ದೀರಾ. ನಿಮ್ಮಲ್ಲಿ ಕ್ರಿಸ್ತನ ಆತ್ಮವಿದೆ, ನಿಮ್ಮಲ್ಲಿ ದೇವರ ಆತ್ಮನಿದ್ದಾನೆ, ನಿಮ್ಮಲ್ಲಿ ಪವಿತ್ರಾತ್ಮನ ಅಭಿಷೇಕವಿದೆ. ನಿಮ್ಮ ಒಂದು ಆತ್ಮನು ಶ್ರೇಷ್ಠ ಕಾರ್ಯಗಳನ್ನು ಮಾಡಬಹುದು. ಕೆಲವೊಂದು ಸಮಯ ಹೋಗುವಾಗ ಬರೀ ಶರೀರ ಹೋಗೋದಿಲ್ಲ, ಆದರೆ ಬರೀ ಆತ್ಮ ಹೋಗುವಂಥದ್ದಾಗಿದೆ. ಅದಕ್ಕೋಸ್ಕರ ನಿಮ್ಮ ಆಂತರ್ಯ ಮನುಷ್ಯನ ಮೇಲೆ ಗಮನವಿಡ್ರಿ. ಹೊರ ಮನುಷ್ಯನು ಆತನು ದಿನ ಪ್ರತಿದಿನ ನಾಶವಾಗುವನಾಗಿದ್ದಾನೆ, ಆದರೆ ಆಂತರ್ಯ ಮನುಷ್ಯನು ಆತನು ನೂತನಗೊಳ್ಳುವನಾಗಿದ್ದಾನೆ. ದಿನ ಪ್ರತಿದಿನವೂ ಆತನ ಒಂದು ಬಲವು ಆತ ಹೆಚ್ಚುವಂಥದ್ದಾಗಿದೆ ಮತ್ತು ಕ್ರಿಸ್ತನ ಒಂದು ತಿಳುವಳಿಕೆಯಲ್ಲಿ ಬೆಳೆಯುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆ 2:10, ನಾವು ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ನಾವು ಕ್ರಿಸ್ತನ ಒಂದು ದೇವರ ಒಂದು ಕಾರ್ಯಕರ್ತರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಕ್ರಿಸ್ತನ ಆಗಿದ್ದೇವೆ. ನೀವು ಹೇಳ್ಬೋದಾ, ನಾನು ಕ್ರಿಸ್ತನ ಹಾಗಿದ್ದೇನೆ ಎಂಬುದಾಗಿ? ಆದರೆ ಜನರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ನಾನು ಕೂಡ ಒಪ್ಪಿಕೊಳ್ಳಿಲ್ಲ, ನಾನು ಕ್ರಿಸ್ತನ ಆಗಿಲ್ಲ. ಆದರೆ ವಾಕ್ಯ ಹೇಳುತ್ತದೆ ಆತನು ಹೇಗಿದ್ದಾನು. ಮೊದಲೇ ಯೋಹಾನ 4:17, ಕ್ರಿಸ್ತನು ಇದ್ದ ಹಾಗೆ ನಾವು ಕೂಡ ಆ ರೀತಿಯಾಗಿದ್ದೇವೆ. ಸ್ವರ್ಗದಲ್ಲಿ ಮಾತ್ರವಲ್ಲ, ಆದರೆ ಈ ಲೋಕದಲ್ಲೂ ಕೂಡ. ಹಲೋ, ಸಲ್ಬಾರ ಹಾಂಟ. ಈ ಒಂದು ಭಾಗವನ್ನು ಮುಗಿಸೋದಕ್ಕಿಂತ ಮುಂಚೆ ನೀವು ನಿಮ್ಮ ಅದ್ಭುತವನ್ನು ಕಾಣಲಿಕ್ಕಿದ್ದೀರಾ. ಶಾಲಾ ರಾಬಾ ಕಟಿ ಅರಾಬಾ. ಎಲ್ಲರೂ ಹೇಳ್ರಿ, ಕ್ರಿಸ್ತನು ಇದ್ದ ಹಾಗೆ ನಾನು ಇದ್ದೇನೆ. ನೀವು ನಿಮ್ಮ ಹೊರ ಮನುಷ್ಯನನ್ನು ನೋಡೋದಾದರೆ ನೀವು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆದರೆ ನೀವು ಆಂತರ್ಯ ಮನುಷ್ಯನನ್ನು ನೋಡ್ರಿ. ಆಂತರ್ಯ ಮನುಷ್ಯನನ್ನು, ಆತನು ನಿಜವಾದ ವ್ಯಕ್ತಿ ಆಗಿದ್ದಾನೆ. ಆತನು ಸ್ವರ್ಗೀಯ ಒಂದು ಮನುಷ್ಯನಾಗಿದ್ದಾನೆ. ಆತನು ಅಲೌಕಿಕ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯಾ. ಈ ಶರೀರವು ಒಂದು ಕ್ರಯಕ್ಕೆ ತೆಗೆದುಕೊಂಡ ಹಾಗೆ ಇದೆ, ಒಂದು ರೆಂಟ್ ಮನೆಯಾಗಿ. ನಾವು ಇಲ್ಲಿ ಒಂದು ಕಾರಣಕ್ಕೆ ಇಲ್ಲಿದ್ದೇವೆ. ದೇವರ ಒಂದು ಉದ್ದೇಶದೊಂದಿಗೆ. ಆ ಒಂದು ಉದ್ದೇಶವೇನಿದೆ? ನೀವು ಕ್ರಿಸ್ತನ ಆಗಿದ್ದೀರಾ. ನಿಮ್ಮ ಒಂದು ಆತ್ಮವು ಕ್ರಿಸ್ತನ ಆತ್ಮವಾಗಿದೆ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ.
ಮುಂಜಾನೆ ಹಿಜ್ಕೀಯನವರು ಹೇಳಿದ ಹಾಗೆ ಆಂತರ್ಯ ಮನುಷ್ಯನಿಗೆ ನೀವು ಬಹಳಷ್ಟು ಪ್ರಾಮುಖ್ಯಗಳನ್ನು ಕೊಡ್ರಿ ಎಂಬುದಾಗಿ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ ಎಫೆಸ ಬರೆದ ಪತ್ರಿಕೆ 3:16 ವಚನದಲ್ಲಿ, ನಾನು ಕ್ರಿಸ್ತನ ಒಂದು ಬಲದಲ್ಲಿ ಬಲ ಹೊಂದುತ್ತಾ ಇದ್ದಾನೆ ಆಂತರ್ಯ ಮನುಷ್ಯನಲ್ಲಿ. ನಿಮ್ಮಲ್ಲಿ ಆಂತರ್ಯ ಮನುಷ್ಯನಿದ್ದಾನೆ, ಆತನು ನಿಜವಾದ ನೀವಾಗಿದ್ದೀರಾ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ ನಿಮಗೆ ಯಾವುದು ಕೂಡ ಅಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಅದುವೇ ಆತ್ಮವಾಗಿದೆ. ನಮಗೆ ನಮ್ಮ ಆತ್ಮದಲ್ಲಿ ನಾವು ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ನಮ್ಮಲ್ಲಿ ಪವಿತ್ರ ಆತ್ಮನಿದ್ದಾನೆ. ನಮ್ಮ ಒಳಗಡೆ ಸ್ವಸ್ಥತೆ ಬಲವಿದೆ. ಅನ್ನ ಅವರು ಮುಂಜಾನೆ ಹೇಳುವ ಹಾಗೆ ಎಲ್ಲ ಒಂದು ವಾರ್ತೆಗಳು ನಮ್ಮ ಆತ್ಮನಲ್ಲಿದ್ದಾವೆ. ಏದೇನ್ ತೋಟದಲ್ಲಿ ಒಂದು ಹರಿಯುವಂಥ ನದಿ ಇತ್ತು. ಅದು 4 ಭಾಗವಾಗಿ ಹರಿತಾ ಇತ್ತು. ಒಂದು ನದಿ ಅದು ಎಲ್ಲೆಲ್ಲ ಹೋಗ್ತಿತ್ತು. ಅಲ್ಲಿ ಒಂದು ಬಂಗಾರವು ಬೆಳೆಯುತ್ತಾ ಇತ್ತು. ಅಲ್ಲಿ ಬಂಗಾರವಿತ್ತು. ಪವಿತ್ರ ಆತ್ಮನು ನಮ್ಮ ಒಳಗಡೆ ಈಗಿದ್ದಾನೆ. ಯಾವ ನದಿಯು ಹರಿಯ ಮಾಡಬೇಕೆಂಬುದಾಗಿ ನೀವು ಬಯಸ್ತೀರೋ ಆ ಅಭಿಷೇಕವು ಹರಿಯುತ್ತದೆ. ನೀವು ಈಗ ನಿಮ್ಮ ನಂಬಿಕೆಯನ್ನು ಕ್ರಿಯಾಶಾಲಿ ಮಾಡುವವರಾಗಿದ್ದೀರಾ. ಎಲ್ಲರೂ ಹೇಳ್ರಿ, ನನ್ನಲ್ಲಿ ದೇವರ ನಂಬಿಕೆ ಇದೆ, ನನ್ನಲ್ಲಿ ನಂಬಿಕೆ ಆತ್ಮವಿದೆ, ಅದು ಕ್ರಿಸ್ತನ ನಂಬಿಕೆಯಾಗಿದೆ. ಹಲ್ಲೆಲೂಯ. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬಹುದಾ? ನಾವು ಕ್ರಿಸ್ತನ ಅಂತಹ ನಂಬಿಕೆಯನ್ನು ಹೊಂದಿಕೊಂಡಿದ್ದೇವೆ ಮತ್ತು ನಮ್ಮಲ್ಲಿ ಕ್ರಿಸ್ತನ ಒಂದು ನಂಬಿಕೆ ಇದೆ ಮತ್ತು ಕ್ರಿಸ್ತನ ಆತ್ಮನು ನಮ್ಮಲ್ಲಿದ್ದಾನೆ. ನಾವು ಯಾವಾಗ ತಿಳಿದುಕೊಳ್ತೇವೆ ನಮ್ಮಲ್ಲಿ ದೇವರ ನಂಬಿಕೆ ಇದೆ ಎಂಬುದಾಗಿ, ನಾವು ಯಾವಾಗ ಕ್ರಿಸ್ತನ ಹಾಗೆ ಇದ್ದಿದ್ದೇವೆ ಎಂಬುದಾಗಿ ತಿಳಿದುಕೊಳ್ತೇವೋ ಆ ನಂಬಿಕೆಯು ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುತ್ತದೆ. ಎಷ್ಟು ಜನರು ನಿಮ್ಮ ನಂಬಿಕೆಯನ್ನು ಕ್ರಿಯಾಶೀಲವಾಗಿ ಮಾಡಬೇಕೆಂದಿದ್ದೀರಾ? ನೀವು ಮೊದಲು ಹೇಳಬೇಕು ನನ್ನಲ್ಲಿ ದೇವರ ನಂಬಿಕೆ ಇದೆ ಎಂಬುದಾಗಿ. ನೀವು ಹೇಳಬಾರದು, ಈ ರೀತಿಯಾಗಿ ಹೇಳಬಾರ್ದು ನನ್ನಲ್ಲಿ ನಂಬಿಕೆ ಇಲ್ಲ ಎಂಬುದಾಗಿ. ದೇವರ ಒಂದು ವಾಕ್ಯವನ್ನು, ಪೌಲನ ಒಂದು ವಾಕ್ಯಗಳನ್ನು ಕೇಳುವಂಥ ವ್ಯಕ್ತಿಯು ಕೂಡ ಪೌಲನು ಹೇಳಿದನು, ನಿನ್ನಲ್ಲಿ ಸ್ವಸ್ಥತೆ ಹೊಂದಿಕೊಳ್ಳುವುದಕ್ಕಾಗಿ ನಂಬಿಕೆ ಇದೆ. ನಿನ್ನಲ್ಲಿ ಒಂದು ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಂಬಿಕೆ ಇದೆ. ನಿನ್ನಲ್ಲಿ ಒಂದು ಶ್ರೀಮಂತನಾಗುವುದಕ್ಕಾಗಿ ನಂಬಿಕೆ ಇದೆ. ನಿನ್ನಲ್ಲಿ ಒಂದು ಸ್ವಸ್ಥತೆ ಪಡಿಸುವುದಕ್ಕಾಗಿ ನಂಬಿಕೆ ಇದೆ. ನಿಮ್ಗೆ ಗೊತ್ತಾ ಒಂದು ಶುಭ ಸಂದೇಶ, ನೀವು ನಿಮ್ಮ ಸ್ವಂತ ಒಂದು ಗುಣಪಡಿಸುವವರಾಗಿದ್ದೀರಾ. ಯೇಸು ಕ್ರಿಸ್ತನು ಹೇಳ್ಬೋದಿತ್ತು, ನಾನು ನಿನ್ನನ್ನು ಈ ಲೋಕಕ್ಕೆ ಒಂದು ಸ್ವಸ್ಥತೆಗಾರನಾಗಿ ಮಾಡಿದ್ದೇನೆ. ನೀನು ದೇವರು ಹೇಳ್ತಾನೆ, ನೀವು ಸ್ವಸ್ಥತೆ ಪಡಿಸುವವರಾಗಿದ್ದೀರಾ ನನ್ನ ಮಗನೇ, ನನ್ನ ಮಗಳೇ. ನೀವು ಈ ಒಂದು ರೋಗದಲ್ಲಿರುವಂಥ ಲೋಕದಲ್ಲಿ ನೀವು ಸ್ವಸ್ಥತೆ ಪಡಿಸುವವರಾಗಿದ್ದೀರಾ. ನೀವು ಹೋಗಿ ಎಲ್ಲ ರೋಗಿಗಳನ್ನು ಗುಣಪಡಿಸುವಿರಾ? ಹೌದು ಕರ್ತನೆ, ನಾನು ಹೋಗುತ್ತೇನೆ ಮತ್ತು ನಾನು ಜನರನ್ನು ಗುಣಪಡಿಸುತ್ತೇನೆ ಆತ್ಮನ ಮೂಲಕವಾಗಿ. ಇದು ಮನಸ್ಸಿನ ಮುಖಾಂತರವಲ್ಲ, ಅದು ಬಲದ ಮುಖಾಂತರವಲ್ಲ, ಆದರೆ ದೇವರ ಆತ್ಮನಿಂದಲೇ. ಹಲ್ಲೆಲೂಯಾ. ಕರ್ತನು ನೋಡ್ತಾ ಇದ್ದಾನೆ ಮತ್ತು ಆತನು ನಮಗೋಸ್ಕರ ಕಾಯ್ತಾ ಇದ್ದಾನೆ. ಪೌಲನು ಹೇಳ್ತಾನೆ, ನಿಮ್ಗೆ ಗೊತ್ತಾ, ನಾನು ನಂಬುತ್ತೇನೆ, ಅದಕ್ಕೋಸ್ಕರ ನಾನು ನುಡಿಯುತ್ತೇನೆ. ನಾನೇನೆಲ್ಲ ನುಡಿಯುತ್ತೇನೋ, ನಾನು ಪುನರುತ್ಥಾನವನ್ನು ನುಡಿಯುತ್ತೇನೆ. ನಾನು ಜನರಿಗೆ ಜೀವವನ್ನು ನುಡಿತೇನೆ. ತಂದೆ, ನಾನು ಜನರಿಗೆ ಜೀವವನ್ನು ನುಡಿಯುತ್ತೇನೆ. ನಾನು ಜನರಿಗೆ ಸ್ವಸ್ಥತೆಯನ್ನು ನುಡಿಯುತ್ತೇನೆ. ನಾನು ಜನರಿಗೆ ಅದ್ಭುತಗಳನ್ನು ನುಡಿಯುತ್ತೇನೆ. ನಾನು ಜನರಿಗೆ ಪುನರುತ್ಥಾನವನ್ನು ನುಡಿಯುತ್ತೇನೆ. ಪೌಲನು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, 9ರಿಂದ 11ರವರೆಗೂ, ನಿಮ್ಮಲ್ಲಿ ಕ್ರಿಸ್ತನ ಆತ್ಮನಿರುವುದಾದರೆ, ನಿಮ್ಮೊಳಗಡೆ ಆತನು ವಾಸಿಸುವುದಾದರೆ, ದೇವರ ಆತ್ಮನು
ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ಆತನು ನಮ್ಮ ಮೃತ್ಯ ದೇಹಗಳಿಗೂ ಕೂಡ ಜೀವವನ್ನು ಕೊಡುತ್ತಾನೆ. ನನ್ನನ್ನು ಗಮನಿಟ್ಟು ಕೇಳ್ರಿ, ಇದು ಬರೀ ಒಂದು ಬೋಧನೆ ಅಲ್ಲ, ನನ್ನ ಒಂದು ಆತ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ. ಇದು ದೇವರ ಒಂದು ಸ್ವರವಾಗಿದೆ ನಿಮಗೋಸ್ಕರ. ನಾವೆಲ್ಲರೂ ಎದ್ದೇಳಬೇಕು ಮತ್ತು ಕ್ರಿಸ್ತನ ಕಾರ್ಯಗಳನ್ನು ಮಾಡಬೇಕು. ಪವಿತ್ರಾತ್ಮನು ಬಯಸ್ತಾನೆ ಇದನ್ನು ಮಾಡುವ ಹಾಗೆ. ನೀವು ಸ್ವಸ್ಥತೆ ಪಡಿಸುವವರಾಗಿದ್ದೀರಾ ನನ್ನ ಮಗನೇ ಮಗಳೇ. ನೀವು ಈ ಒಂದು ರೋಗದಲ್ಲಿರುವಂಥ ಲೋಕಕ್ಕೆ ನೀವು ಗುಣಪಡಿಸುವವರಾಗಿದ್ದೀರಾ. ನೀವು ಹೋಗಿ ಈ ಒಂದು ರೋಗದಲ್ಲಿರೋವನ್ನು ಗುಣಪಡಿಸುತ್ತೀರಾ. ಹೌದು ಕರ್ತನೆ ಎಂಬುದಾಗಿ ಎಷ್ಟು ಜನ ನೀವು ಹೇಳ್ತೀರಾ? ಹೌದು ಕರ್ತನೆ, ನಾನು ನಿನ್ನ ಮುಖಾಂತರ ಜನರನ್ನು ಗುಣಪಡಿಸುತ್ತೇನೆ. ನೀವು ಇನ್ನೊಂದು ಸಾರಿ ಹೇಳ್ತೀರಾ? ಹೌದು ಕರ್ತನೆ, ನಾನು ಹೋಗುತ್ತೇನೆ. ಎಸ್, ಹೌದು ಕರ್ತನೆ, ನಾನು ನಂಬುತ್ತೇನೆ. ನೀನು ನಿನ್ನ ವಾಕ್ಯವನ್ನು ಕಳಿಸಿದೀಯಾ, ನಾನು ಅದನ್ನು ನುಡಿಯುತ್ತೇನೆ. ತಂದೆ, ನಾನು ಇಲ್ಲಿರುವಂಥ ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾರೆಲ್ಲ ಒಂದು ರೋಗದಲ್ಲಿ ಬಂದಿದ್ದಾರೋ, ಯಾವುದೇ ಒಂದು ಗಂಟುಗಳು, ಯಾವುದೇ ಟ್ಯೂಮರ್, ಯಾವುದೇ ಒಂದು ನರದಲ್ಲಿ ಸಮಸ್ಯೆಗಳು, ಯಾವುದೇ ಒಂದು ಎಲುಬಿನಲ್ಲಿ ಸಮಸ್ಯೆಗಳು, ಕರ್ತನೆ ನಿನಗೆ ಸ್ತೋತ್ರ. ಈಗ ನನ್ನ ಜನರಿಗೆ ನಾನು ನುಡಿತಾ ಇದ್ದೇನೆ, ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಗುಣ ಹೊಂದಿರಿ. ಕರ್ತನು ನನಗೆ ಹೇಳ್ತಾ ಇದ್ದಾನೆ, ನಾನು ಆಗಲೇ ನನ್ನ ವಾಕ್ಯವನ್ನು ಕಳಿಸಿದ್ದೇನೆ. ಆ ವಾಕ್ಯವು ಆತನೇ ಯೇಸು ಕ್ರಿಸ್ತನು ದೇವರ ಪುತ್ರನಾಗಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆಗೆ ಹೋದನು, ಆತನು ಜಜ್ಜಲ್ಪಟ್ಟನು, ಆತನು ರಕ್ತದಿಂದ ಆತನ ರಕ್ತವು ಸುರಿಸಲ್ಪಡ್ತಾ ಇತ್ತು, ಆತನ ಎಲ್ಲ ರಕ್ತವು ಸುರಿಸಲ್ಪಟ್ಟಿತು. ಆತನ ಶರೀರದಲ್ಲಿ ಒಂದು ಹನಿ ರಕ್ತವು ಕೂಡ ಇರಲಿಲ್ಲ. ಆ ರಕ್ತವು, ಆ ಒಂದು ಬಾಸುಂಡೆಗಳು, ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಮುಗಿಸಿಬಿಟ್ಟಿದ್ದೇನೆ. ದೇವರು ಸ್ವಸ್ಥತೆಯನ್ನು ಮುಗಿಸಿಬಿಟ್ಟಿದ್ದಾನೆ. ದೇವರು ಅದ್ಭುತವನ್ನು ಮುಗಿಸಿದ್ದಾನೆ. ದೇವರು ಆತನನ್ನೆಲ್ಲ ಮಾಡಬೇಕಿತ್ತು, ಅದನ್ನು ಶಿಲ್ಬೆಯ ಮೇಲೆ ಮಾಡಿದ್ದಾನೆ. ಮತ್ತು ಆತನು ಅಂತ್ಯದಲ್ಲಿ ಹೇಳಿದ್ದಾನೆ, ನಾನು ಮುಗಿಸಿಬಿಟ್ಟಿದ್ದೇನೆ ಎಂಬುದಾಗಿ. ಅದು ಮುಗಿಯಿತು, ತೀರಿತು. ನಾವು ದೇವರು ತೀರಿಸಿರುವಂಥ ಕಾರ್ಯದ ಮೇಲೆ ನಿಂತುಕೊಂಡಿದ್ದೇವೆ. ನಾವು ಪವಿತ್ರಾತ್ಮನು ತೀರಿಸಂತ ಒಂದು ಅದ್ಭುತ ಮೇಲೆ ನಿಂತುಕೊಂಡಿದ್ದೇವೆ. ಹಾಲೆಲೂಯ. ನಿಮ್ಮ ಆತ್ಮದಿಂದ ಪವಿತ್ರಾತ್ಮನು ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಒಂದು ನಂಬಿಕೆ, ಒಂದು ಆತ್ಮವನ್ನು ನಿಮ್ಮ ಒಂದು ಶರೀರದ ಮೇಲೆ, ನಿಮ್ಮ ಒಂದು ಜೀವಿತದ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಒಂದು ಸ್ನೇಹಿತರ ಮೇಲೆ ನೀವು ಒಂದು ಅದ್ಭುತ ಮಾಡುವವರಾಗಿ ಎದ್ದೇಳಲಿಕ್ಕಿದ್ದೀರಾ. ಹಲ್ಲೆಲೂಯ. ಎಷ್ಟು ಜನ ನೀವು ಒಪ್ಪಿಕೊಳ್ಳುತ್ತೀರಾ? ಹೌದು ಕರ್ತನೆ, ನಾನು ಸ್ವಸ್ಥತೆ ಪಡಿಸುವವನಾಗಿದ್ದೇನೆ. ಈ ಒಂದು ರೋಗದಲ್ಲಿರುವಂಥ ಲೋಕಕ್ಕೆ ನಾನು ಜನರನ್ನು ಗುಣಪಡಿಸುತ್ತೇನೆ ನಿನ್ನ ಮುಖಾಂತರ ಕರ್ತನೆ. ಆತ್ಮ ನಂಬಿಕೆಯ ಆತ್ಮದ ಮೂಲಕ ನಾನು ವಾಕ್ಯವನ್ನು ನುಡಿಯುತ್ತೇನೆ, ಜನರು ಗುಣ ಹೊಂದುತ್ತಾರೆ. ಹಲ್ಲೆಲೂಯ. ಎಷ್ಟು ಜನರು ನೀವು ಪವಿತ್ರ ಆತ್ಮನನ್ನು ಅನುಭವಿಸ್ತಾ ಇದ್ದೀರಾ? ಪವಿತ್ರ ಆತ್ಮನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ, ನನ್ನೊಂದಿಗೆ ಮಾತನಾಡ್ತಾ ಇದ್ದಾನೆ. ಹೌದು, ದೇವರು ಬಹಳಷ್ಟು ಸಂತೋಷವಾಗಿದ್ದಾನೆ, ಆತನು ಬಹಳಷ್ಟು ಆನಂದವಾಗಿದ್ದಾನೆ. ಯಾಕಂದರೆ ಈ ಎಲ್ಲ ಜನರು ಎದ್ದೇಳಕ್ಕಿದ್ದಾರೆ. ನಿಮಗೆ ಆ ಅಭಿಷೇಕವು ಸಿಕ್ಕಿದೆ, ನಿಮ್ಮಲ್ಲಿ ಆ ಒಂದು ನಂಬಿಕೆಯ ಆತ್ಮನಿದ್ದಾನೆ. ಯೆಶಾಯನೊಂದಿಗೆ ದೇವರು ಮಾತನಾಡಿದನು, ಯೆಶಾಯನೇ, ಇಸ್ರಾಯೇಲ್ ಯಾಕೋಬನೇ, ನೀನು ನಿನ್ನನ್ನು ಒಂದು ನಾನು ಆಯುಧವಾಗಿ ಮಾಡುತ್ತೇನೆ. ಅದು ಬೆಟ್ಟಗಳನ್ನು ಒಡೆದು ಹಾಕುತ್ತದೆ, ಅದು ಬೆಟ್ಟಗಳನ್ನು ಪುಡಿ ಪುಡಿಯಾಗಿ ಮಾಡಿಬಿಡುತ್ತದೆ. ಮತ್ತು
ಗಾಳಿಯು ಅದನ್ನು ತೆಗೆದುಕೊಂಡು ಹೋಗುತ್ತದೆ. ಕ್ರಿಸ್ತನು ಅದನ್ನು ಶಿಲ್ಪೆ ಮೇಲೆ ಅದನ್ನು ಮಾಡಿದನು. ಆತನು ಸೈತಾನನ್ನು ಒಡೆದು ಪುಡಿ ಮಾಡಿಬಿಟ್ಟನು ಮತ್ತು ಆತನಲ್ಲಿ ಬಲವಿದೆ ಎಲ್ಲ ಒಂದು ರೋಗಗಳನ್ನು ಪುಡಿ ಮಾಡೋದಕ್ಕಾಗಿ. ಈಗೋ ನಾನು ಸೈತಾನನು ಒಂದು ಬೀಳುವುದನ್ನು ನೋಡ್ತಾ ಇದ್ದೇನೆ, ಒಂದು ಬೆಳಕು ಬೀಳುವ ಹಾಗೆ. ನೀವು ಬೆಳಕನ್ನು ಬೀಳುವುದರ ಹಾಗೆ ನೋಡಿದ್ದೀರಾ? ಅದು ಬಿದ್ದು ತಿರುಗಿ ಸ್ವರ್ಗದ ಕಡೆಗೆ ಹೋಗುವುದನ್ನು ನೀವು ನೋಡಿದ್ದೀರಾ? ಸೈತಾನನು ಬಿದ್ದು ಹೋದಂಥ ಸೈತಾನನಾಗಿದ್ದಾನೆ. ರೋಗವು ಅದು ಬಿದ್ದು ಹೋದಂಥ ರೋಗವಾಗಿದೆ. ಎಲ್ಲ ಒಂದು ಸೈತಾನನ ಬಲಗಳು ಅವು ಬಿದ್ದು ಹೋದಂತಹ ಬಲಗಳಾಗಿದ್ದಾವೆ. ದೇವರು ಹೇಳ್ತಾ ಇದ್ದಾನೆ, ಈಗೋ ನಾನು ನಿನಗೆ ಬಲವನ್ನು, ಶಕ್ತಿಯನ್ನು, ಅಧಿಕಾರವನ್ನು ಕೊಡ್ತಾ ಇದ್ದೇನೆ. ನೀನು ಹಾವುಗಳ ಮೇಲೆ ಮತ್ತು ಚೇಳುಗಳ ಮೇಲೆ ನಡೆಯುತ್ತೀಯ. ನೀವು ಅವುಗಳನ್ನು ಜಜ್ಜು ಬಿಡುತ್ತೀಯ. ಯೇಸು ಕ್ರಿಸ್ತನ ನಂಬಿಕೆ ಅದು ಜಜ್ಜಿ ಹಾಕುವಂಥ ನಂಬಿಕೆ ಆಗಿದೆ. ಅದು ಜಜ್ಜುವಂಥ ಒಂದು ಮಷೀನ್ ಆಗಿದೆ. ಇವತ್ತು ದೇವರ ಅಧಿಕಾರದ ಮುಖಾಂತರ, ಪವಿತ್ರಾತ್ಮನ ಒಂದು ಬಲದ ಮುಖಾಂತರ ನಾನು ಘೋಷಿಸ್ತಾ ಇದ್ದೇನೆ, ದೇವರು ಎಲ್ಲ ಶೈತಾನನ ಬಲವನ್ನು ಒಡೆದು ಹಾಕ್ತಾ ಇದ್ದಾನೆ. ಎಲ್ಲ ರೋಗದ ಬಲವನ್ನು, ಎಲ್ಲ ಒಂದು ಬಲಹೀನತೆಗಳನ್ನು ನೀವು ಅದನ್ನು ಮಾಡಬೇಕು, ಒಡೆದು ಹಾಕುವಂಥದ್ದು. ನಿಮ್ಮ ಒಂದು ನಂಬಿಕೆ ಅದು ಬಲಹೀನ ನಂಬಿಕೆ ಅಲ್ಲ, ನಿಮ್ಮ ನಂಬಿಕೆ ಅದು ಬಲವುಳ್ಳದ್ದಾಗಿದೆ. ಏಷಾಯ ನಾನು ಆಗಲೇ ಹೇಳಿದ್ದೇನಲ್ಲ, 41 ಒಂದು ಚೂಪಾದ ಹಲ್ಲುಗಳೆಂದರೇನು? ಅವು ನಂಬಿಕೆ, ಒಂದು ಚೂಪಾದ ನಂಬಿಕೆ ಆಗಿದೆ. ನೀವು ಕ್ಯಾನ್ಸರ್ಗೆ ನೋಡಿಲಿಕ್ಕಿದ್ದಾರೆ, ಕ್ಯಾನ್ಸರ್ ಹೊರಗಡೆ. ನಾನು ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಹೇಳ್ತಾ ಇದ್ದೆ. ನಾನು ಈ ಯೂಟ್ಯೂಬಲ್ಲಿ ಅದನ್ನು ಕೇಳಿದೆ. ಅವರೇ ಅದನ್ನು ಸಾಕ್ಷಿ ಹೇಳಿದ್ದಾರೆ. ಒಂದು ದಿನ ಅವರು ಡಾಕ್ಟ್ರೊಂದಿಗೆ ಚೆಕಪ್ ಮಾಡಿದಾಗ ಅವರ ಒಂದು ಎಲುಬಿನಲ್ಲಿ ಒಂದು ಕ್ಯಾನ್ಸರ್ ಇದೆ ಎಂಬುದಾಗಿ ಅವರು ತಿಳಿದುಕೊಂಡರು. ಡಾಕ್ಟರ್ ಹೇಳಿದರು ಅದೊಂದು ಕ್ಯಾನ್ಸರ್ ಎಂಬುದಾಗಿ. ಅವರು ಆಗಲೇ ಅವರು ಫ್ಲೈಟನ್ನು ತೆಗೆದುಕೊಂಡು ಬೇರೆ ಒಂದು ಯುನೈಟೆಡ್ ಸ್ಟೇಟಲ್ಲಿ ಅವರು ಬೇರೆ ಒಂದು ಸ್ಟೇಟ್ಗೆ ಹೋಗಿ ಅವರು ಶಾಪಿಂಗ್ ಮಾಡೋದಕ್ಕೆ ಪ್ರಾರಂಭಿಸಿದರು, ಅಂದರೆ ಖರೀದಿಸಿಕೊಳ್ಳೋದಕ್ಕಾಗಿ. ಮತ್ತು ಅವರು ತಿರುಗಿ ಮನೆಗೆ ಬಂದರು. ಆದರೆ ಅವರು ಭಾಳಷ್ಟು ನೋವಿನಿಂದ ಹೋದರು. ಮತ್ತು ಅವರ ಹೆಂಡತಿಯವರು ವಾಕ್ಯವನ್ನು ತೆಗೆದುಕೊಳ್ಳುವುದಕ್ಕಾಗಿ ಮತ್ತು ಅದನ್ನು ಆರೈಕೆ ಮಾಡೋದಕ್ಕೆ ಮತ್ತು ಘೋಷಣೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಕೆಲವೊಂದು ಸಮಯವಾದ ಮೇಲೆ ಅವರು ತಿರುಗಿ ಡಾಕ್ಟರ್ ಹತ್ರ ಹೋದರು. ಅವರ ಮಗನು ಅವರೊಂದಿಗೆ ಇದ್ದನು. ಡಾಕ್ಟರ್ ಅವರು ಹೇಳಿದರು, ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಅವರು ನೋಡ್ತಾ ಇದ್ರು ಮತ್ತು ಅವರ ಹೃದಯದ ಒಳಗಡೆ ಒಬ್ಬ ಬಿಳಿಯ ವ್ಯಕ್ತಿಯನ್ನು ಅವರು ಹೇಳಿದರು, ನಿಮ್ಮ ಒಳಗಡೆ ಯಾರು ಜೀವಿಸ್ತಾ ಇದ್ದಾರೆ ನಿಮ್ಮ ಹೃದಯದಲ್ಲಿ? ಆಗಲೇ ಪವಿತ್ರ ಆತ್ಮನೇ ಅವ್ರಿಗೆ ಹೇಳಿದರು, ನಾನು ನಿನಗೆ ಹೇಳಿಲ್ವಾ, ನಾನು ನಿನ್ನ ಒಳಗಡೆ ಜೀವಿಸ್ತಾ ಇದ್ದಾನೆ. ಈಗ ಪವಿತ್ರ ಆತ್ಮನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ. ನಾನು ನಂಬಿಕೆ ಆತ್ಮವಾಗಿದ್ದೇನೆ, ನಾನು ಪುನರುತ್ಥಾನಗೊಳಿಸುವಂಥ ಆತ್ಮವಾಗಿದ್ದೇನೆ. ಎಷ್ಟು ಜನ ನೀವು ನಂಬ್ತೀರಾ? ನೀವು ಎಲ್ಲವನ್ನು ನೀವು ಮಾಡಬಹುದು. ನಾನು ಮಾಡಬಹುದು. ನಿಮ್ಮ ಒಂದು ಪಕ್ಕದವರಿಗೆ ಹಾಡ್ರಿ, ನೀವು ಗುಣಪಡಿಸುವವರಾಗಿದ್ದೀರಾ. ನಿಮ್ಮ ಸ್ವಂತ ಮನೆಗಾಗಿ ನೀವು ಗುಣಪಡಿಸುವವರಾಗಿದ್ದೀರಾ. ನಿಮ್ಮ ಸಭೆಯ ವಿಶ್ವಾಸಿಗಳಿಗಾಗಿ ನೀವು ವಾಕ್ಯವನ್ನು ನುಡಿರಿ ಮತ್ತು ಶೈತಾನನು ಓಡಿ ಹೋಗುತ್ತಾನೆ, ಜನರು ಬಿಡುಗಡೆ ಹೊಂದುತ್ತಾರೆ ಮತ್ತು ಆರೋಗ್ಯವನ್ನು ಆನಂದಿಸುತ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರಿಸ್ತನ ಆತ್ಮವು ಅದು ಜಜ್ಜುವಂಥ ಆತ್ಮವಾಗಿದೆ. ನಿಮ್ಮ ಒಂದು ಹೆಂಡತಿಯನ್ನಲ್ಲ, ಆದರೆ ಸೈತಾನನ ಒಂದು ಸಮಸ್ಯೆಗಳನ್ನು ನೀವು ಯಾವಾಗ ಒಂದು ಊರಿನ ಒಳಗಡೆ ಕಾಲು ಇಡ್ತೀರೋ ಅಲ್ಲಿ ನೀವು ಎಲ್ಲ ಒಂದು ಹೆಜ್ಜೆಗಳು ಅದು ಸೈತಾನನ ಬಲವನ್ನು ಜಜ್ಜಿ ಹಾಕುತ್ತದೆ.
ನನ್ನನ್ನು ಕೇಳ್ರಿ, ಈ ಹಾಡ್ಲಿಕ್ಕೆ ನನಗೆ ಒಂಥರ ಸಮಯ ಇಲ್ಲ. ನೀವು ನಗಬಹುದಾ? ನೀವು ಹೌದು ಕರ್ತನೆ ಎಂಬುದಾಗಿ ಹೇಳ್ಬೋದಾ? ನನ್ನಲ್ಲಿ ಆತ್ಮವಿದೆ, ನನ್ನ ಆತ್ಮವು ಅದು ಕ್ರಿಸ್ತನ ಒಂದು ದೇವರ ನಂಬಿಕೆ ಆತ್ಮವಾಗಿದೆ. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ನಿಮ್ಮ ಆತ್ಮಿಕ ಮನುಷ್ಯನು ಆತನು ಜಯಿಸುವಂಥ ಮನುಷ್ಯನಾಗಿದ್ದಾನೆ. ನಿಮ್ಮ ನಂಬಿಕೆಯೋ ಅದು ಜಯಿಸುವಂಥ ನಂಬಿಕೆ ಆಗಿದೆ. ನಂಬಿಕೆ ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಿಮ್ಮ ವಾಕ್ಯವು ನಿರ್ಧರಿಸುತ್ತದೆ ನಿಮ್ಮ ಒಂದು ಭವಿಷ್ಯವನ್ನು. ನೀವು ನಂಬಿಕೆ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರೋದಾದರೆ ನೀವು ಎಲ್ಲವನ್ನು ಕೂಡ ನಂಬಿಕೆಯಿಂದ ಮಾತನಾಡ್ತಾರೆ. ನಿಮ್ಮ ಹೆಂಡತಿಯವರು ಹೇಳ್ತಾರೆ, ಇದು ಅಸಾಧ್ಯವಾಗಿದೆ, ಆದರೆ ನೀವು ಹೇಳ್ತೀರಾ ಇದು ಸಾಧ್ಯವಾಗಿದೆ ಎಂಬುದಾಗಿ. ನಿಮ್ಮ ಗಂಡನು ಹೇಳ್ಬೋದು ಇಲ್ಲ, ಆದರೆ ನೀವು ಹೇಳ್ತೀರಾ ಹೌದು. ಡಾಕ್ಟರ್ ಅವರು ಸರ್ಟಿಫಿಕೇಟ್ ಕೊಟ್ಟಿರ್ಬೋದು, ಈತನು ವ್ಯಕ್ತಿಯಾಗಿದ್ದಾನೆ, ಆದರೆ ಈತನು ದೇವರಲ್ಲ, ಆದರೆ ಈತನ ಒಳಗಡೆ ಯಾರು ಜೀವಿಸ್ತಾ ಇದ್ದಾರೆ. ವೈದ್ಯರು ಹೇಳುತ್ತಾರೆ ಫ್ಯಾಕ್ಟ್ಗಳನ್ನು, ಆದರೆ ವಾಕ್ಯವು ಸತ್ಯವನ್ನು ಹೇಳುತ್ತದೆ. ಸಂಗತಿಗಳು ಬದಲಾಗುತ್ತವೆ, ಆದರೆ ಸತ್ಯವು ಎಂದಿಗೂ ಕೂಡ ಬದಲಾಗುವುದಿಲ್ಲ. ನದಿಯ ಸಮುದ್ರದ ಅಲೆಗಳು ಬದಲಾಗುತ್ತವೆ, ಆದರೆ ಸಮುದ್ರವು ಅಲ್ಲೇ ಇರುತ್ತದೆ. ವಾಕ್ಯವು ಎಂದಿಗೂ ಕೂಡ ಬದಲಾಗುವುದಿಲ್ಲ. ವಾಕ್ಯ ಯಾರಿಗಾದ್ರೂ ಹೇಳ್ರಿ ವಾಕ್ಯವು ಬದಲಾಗುವುದಿಲ್ಲ ಎಂಬುದಾಗಿ. ಬಾರ, ನಿಮ್ಗೆ ಗೊತ್ತಾ, ನೀವು ವಾಕ್ಯವನ್ನು ದೇವರನ್ನು ಬೇರ್ಪಡಿಸ್ಲಿಕ್ಕಾಗೋದಿಲ್ಲ. ಯಜಮಾನ್ ಅವರು ಒಂದು ದಿನ ಪ್ರಾರ್ಥನೆ ಮಾಡುತ್ತಿರಬೇಕಾದ್ರೆ ಉತ್ತರ ಭಾರತದಲ್ಲಿ ದೇವರು ಅವ್ರಿಗೆ ಹೇಳಿದನು, ನೀನು ಎಂದಿಗೂ ಕೂಡ ನನ್ನ ವಾಕ್ಯವನ್ನು ನನ್ನನ್ನು ಬೇರ್ಪಡಿಸಲಿಕ್ಕಾಗುವುದಿಲ್ಲ. ದೇವರ ವಾಕ್ಯವು ಮತ್ತು ದೇವರು ಅವರು ಐಕ್ಯತದಲ್ಲಿದ್ದಾರೆ, ಅವರು ಒಂದಾಗಿದ್ದಾರೆ. ಅವರು ನೀವು ಎಂದಿಗೂ ಕೂಡ ದೇವರನ್ನು ಆತನ ವಾಕ್ಯದಿಂದ ಬೇರ್ಪಡಿಸಲಿಕ್ಕಾಗೋದಿಲ್ಲ ಮತ್ತು ವಾಕ್ಯವನ್ನು ದೇವರಿಂದ ಬೇರ್ಪಡಿಸಲಿಕ್ಕಾಗೋದಿಲ್ಲ. ಯಾಕಂದರೆ ಆದಿಯಲ್ಲಿ ವಾಕ್ಯವಿತ್ತು ಮತ್ತು ಆ ವಾಕ್ಯವು ದೇವರೊಂದಿಗಿತ್ತು ಮತ್ತು ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವು ಶರೀರಧಾರಿಯಾಯಿತು. ಯೇಸು ಕ್ರಿಸ್ತನು ಆತನು ಗಲಿಲಾಯದಲ್ಲಿ ಯೆರೂಸಲೇಮಿನಲ್ಲಿ ನಡೀಲಿಕ್ಕೆ ಪ್ರಾರಂಭಿಸಿದನು ಮತ್ತು ಈಗ ಆ ವಾಕ್ಯವು ನನ್ನ ಒಳಗಡೆ ನಿಮ್ಮ ಒಳಗಡೆ ಜೀವಿಸ್ತಾ ಇದೆ ಮತ್ತು ಎಲ್ಲೆಲ್ಲ ನಾವು ನಡೀತೀವೋ ಆ ವಾಕ್ಯವು ನಡೆಯುತ್ತದೆ ಮತ್ತು ಎಲ್ಲೆಲ್ಲ ನಾವು ಮಾತನಾಡುತ್ತೇವೋ ಆ ವಾಕ್ಯವು ಮಾತನಾಡುತ್ತೇವೆ. ವಾಕ್ಯದಲ್ಲಿ ಬಲ ಉಂಟು. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನಾವು ದೇವರ ವಾಕ್ಯವನ್ನು ಮಾತನಾಡುತ್ತೇವೆ ಎಂಬುದಾಗಿ. ನನ್ನ ಮನೆಯಲ್ಲಿ ನಾನು ಒಂದು ವಾಕ್ಯವನ್ನು ಬರೆದಿದ್ದೇನೆ, ವಾಕ್ಯವನ್ನೇ ಎಂದಿಗೂ ಮಾತನಾಡ್ರಿ, ವಾಕ್ಯವನ್ನು ನಂಬಿಕೆಯನ್ನೇ ಯಾವಾಗಲೂ ನುಡಿಯಿರಿ, ಸಕಾರಾತ್ಮಕವಾಗಿ ನುಡಿಯಿರಿ, ಯಾವುದೇ ಒಂದು ನಕಾರಾತ್ಮಕವಾದದ್ದಲ್ಲ. ಯಾರಿಗೆ ಆದರೂ ಹೇಳ್ರಿ ನಕಾರಾತ್ಮಕ ವಾಕ್ಯಗಳಲ್ಲ. ನಾನು ವಯಸ್ಸುಳ್ಳವನಾಗ್ತಾ ಇದ್ದೇನೆ, ಇಲ್ಲ ನಾನು ಯೌವನಸ್ಥನಾಗ್ತಾ ಇದ್ದೇನೆ, ನನ್ನ ಯೌವನಸ್ಥ ಪ್ರಾಯವು ಅದು ಹದ್ದಿನ ಹಾಗೆ ನೂತನವಾಗ್ತಾ ಇದೆ. ಯಾಕಂದರೆ ನಾನು ಯೇಸು ಕ್ರಿಸ್ತನಲ್ಲಿ ಕರ್ತನಲ್ಲಿ ಕಾಯ್ತಾ ಇದ್ದಾನೆ. ಯಾರೆಲ್ಲ ಕರ್ತನಲ್ಲಿ ಕಾದುಕೊಳ್ತಾರೋ ಅವರು ತಮ್ಮ ಬಲವನ್ನು ನೂತನಗೊಳಿಸಿಕೊಳ್ತಾರೆ ಹದ್ದಿನ ಹಾಗೆ. ನಿಮ್ಮ ಒಂದು ಸ್ವಸ್ಥತೆ ನಿಮ್ಮ ವಾಕ್ಯದಲ್ಲಿದೆ. ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನಿಮ್ಮ ಒಂದು ಸ್ವಸ್ಥತೆ, ನಿಮ್ಮ ಅದ್ಭುತ, ನಿಮ್ಮ ಭವಿಷ್ಯ ಅದು ನಿಮ್ಮ ನಾಲಿಗೆಯಲ್ಲಿದೆ. ಅದಕ್ಕೋಸ್ಕರ ಕೀರ್ತನೆಗಾರನು ಹೇಳ್ತಾನೆ 34ನೇ ಅಧ್ಯಾಯದಲ್ಲಿ, ನೀವು 12ರಿಂದ ಓದಬಹುದು. ಯಾರೆಲ್ಲ ಒಂದು ಉದ್ದಾದ ಜೀವಿತಕ್ಕಾಗಿ ಕಾಯುತ್ತಾನೋ ಆತನು ತನ್ನ ಒಂದು ನಾಲಿಗೆಯನ್ನು ದುಷ್ಟತ್ವದಿಂದ ದೂರ ಮಾಡಿಕೊಳ್ಳಿ ಎಂಬುದಾಗಿ. ಜನರು ಬೇರೊಬ್ಬರ ಬಗ್ಗೆ ಮಾತನಾಡುವುದಕ್ಕೆ ಬಹಳಷ್ಟು ಸಂತೋಷವುಳ್ಳವರಾಗಿರ್ತಾರೆ. ನೀವು ಮಾತನಾಡಬೇಕಂದ್ರೆ ನೀವು ಭವಿಷ್ಯವನ್ನು ಮಾತನಾಡ್ರಿ, ವಾಕ್ಯವನ್ನು ಮಾತನಾಡ್ರಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಡಾಕ್ಟರ್ ಅವರು ಹೇಳ್ತಾರೆ, ನೀನು 6 ತಿಂಗಳಲ್ಲಿ ಸತ್ತೋಗುತ್ತೆ ಎಂಬುದಾಗಿ. ಆದರೆ ನೀವು ಹೇಳಬೇಕು, ನಾನು 90-100 ವರ್ಷಗಳಿಗಿಂತ ಹೆಚ್ಚಾಗಿ ಬದುಕುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆಮೆನ್. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಯೋಚನೆ ಮಾಡಿದ ಪ್ರಕಾರ ಆತನಿದ್ದಾನೆ, ಮನುಷ್ಯನು ಯೋಚಿಸುವ ಹಾಗೆ ಆತನು ಇದ್ದಾನೆ. ಮನುಷ್ಯನು ಯೋಚಿಸುವ ಹಾಗೆ ಆತನು ಮಾತನಾಡುತ್ತಾನೆ ಮತ್ತು ಆತನು ಹೇಗೆ ಮಾತನಾಡುತ್ತಾನೋ ಹಾಗೆ ಆತನು ಆಗುತ್ತಾನೆ ಮತ್ತು ಆತನು ಹೇಗೆ ಆಗುತ್ತಾನೋ ಹಾಗೆ ಆತನು ಜೀವಿಸುತ್ತಾನೆ.
ನಿಮ್ಮಲ್ಲಿ ಕ್ರಿಸ್ತನ ಆತ್ಮನಿದ್ದಾನೆ. ಅದು ಪುನರುತ್ಥಾನಗೊಳಿಸುವಂಥ ಆತ್ಮವಾಗಿದೆ, ನಂಬಿಕೆ ಆತ್ಮವಾಗಿದೆ. ದೇವರು ಕಾಲೇಬನನ್ನು ಇಷ್ಟಪಡುತ್ತಾನೆ. ನಾನು ನಿಮಗೆ ಹೇಳಬಯಸುತ್ತೇನೆ, ದೇವರು ಮೋಸೆಗೆ ಹೇಳಿದನು, ಅವರು 12 ನಾಯಕರನ್ನು 12 ಕುಲಗಳಿಂದ ಆರಿಸಿಕೊಂಡರು. ಅಲ್ಲಿ ಕಾಲೇಬನು ಯಹೂದ ಕುಲದಿಂದ ಬಂದನು ಮತ್ತು ಯೆಹೋಶುವನು, ಅವರಿಬ್ಬರು ಕೂಡ ಬಂದರು. ಎಲ್ಲ 12 ಜನರು ನೋಡಿಕೊಳ್ಳೋದಕ್ಕಾಗಿ ಹೋದರು. ಒಂದು ಅರಣ್ಯಕ ಕಾಂಡದಲ್ಲಿ ಅದು ಇದೆ. ನೀವು ಮೊದಲೇ ವಾಕ್ಯದಲ್ಲಿ ನೋಡೋದಾದರೆ ದೇವರು ಹೇಳುತ್ತಾನೆ, ನಾನು ಕೊಡುವಂತ ಭೂಮಿಯನ್ನು ಅವರು ಗೂಢಚಾರ ಮಾಡಿಕೊಂಡು ಬರಲಿ ಎಂಬುದಾಗಿ. ದೇವರು ಏನು ಕೊಡುವುದಕ್ಕಾಗಿ ನಿರ್ಧರಿಸಿಕೊಂಡಿದ್ದಾನೆ. ದೇವರು ನಿಮ್ಮ ಒಂದು ಭವಿಷ್ಯದಲ್ಲಿ ನಿಮಗೆ ಒಂದು ಅಲೌಕಿಕ ಜೀವಿತವನ್ನು ಕೊಡೋದಕ್ಕಾಗಿ ಯೋಜನೆ ಮಾಡಿದ್ದಾನೆ. ದೇವರು ಬಯಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ರಿ ಎಲ್ಲರೂ. ನಿಮ್ಮನ್ನು ದೇವರು ಗುಣಪಡಿಸೋದಕ್ಕಾಗಿ ಬಯಸ್ತಾ ಇದ್ದಾನೆ, ಬಿಡುಗಡೆ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ ಮತ್ತು ನಿಮ್ಮನ್ನು ಹೆಚ್ಚಿಸೋದಕ್ಕಾಗಿ ಆತನು ಬಯಸ್ತಾ ಇದ್ದಾನೆ. ಮತ್ತು ಎಲ್ಲ ನಾಯಕರು ಬಂದರು ಒಂದು ಸಾಕ್ಷಿಯೊಂದಿಗೆ. ಜನರು ಸಹಾಯ ಮಾಡಬೇಕಾಯಿತು ಒಬ್ಬರಿಗೊಬ್ಬರು. ಏನಾಯಿತು, ಆ ಹಣ್ಣುಗಳನ್ನು ನೋಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಆನಂದಿಸಿದರು ಮತ್ತು ಎಲ್ಲರೂ ಹೇಳಿದರು, ಓ ನಾವು ನೋಡಿದ್ವಿ, ಅದು ಒಳ್ಳೆಯ ಒಂದು ಭೂಮಿಯಾಗಿದೆ. ಓ ಹಾಲು ಜೇನು ಅಲ್ಲಿ ಹರಿಯುತ್ತದೆ, ಅದು ಹಾಲು ಜೇನಿನ ಮುಖಾಂತರ ಹರಿಯುತ್ತದೆ. ಆಗಲೇ ಕಾಲೇಬನು ಬಹಳಷ್ಟು ಆನಂದವಾಗಿದ್ದನು. ಆತನು ಹೇಳಿದನು, ಹಲೋ 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 ನನಗೆ ಕೇಳ್ರಿ, ನಾವು ಆಗಲೇ ಹೋಗಿ ಆ ಒಂದು ಭೂಮಿಯನ್ನು ಪಡೆದುಕೊಳ್ಳಬಹುದು. ಅಲ್ಲಿಯೇ ಸಮಸ್ಯೆ ಪ್ರಾರಂಭವಾಯಿತು. ಇಬ್ಬರು ವ್ಯಕ್ತಿಗಳು ಹೇಳಿದರು ಹೌದು ಎಂಬುದಾಗಿ. ಹೌದು ಕರ್ತನೆ, ಹೌದು ಹೌದು. 10 ಜನರು ಹೇಳಿದರು ಇಲ್ಲ 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 ಕರ್ತನೆ. ಮತ್ತೆ ಎಲ್ಲ ಜನರು ಹೇಳಿದರು ಇಲ್ಲ ಇಲ್ಲ ಇಲ್ಲ, ನಾವು ಹೋಗ್ಲಿಕ್ಕಾಗೋದಿಲ್ಲ, ನಾವು ಅದನ್ನು ಪಡೆದುಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ಕಾಲೇಬನು ಹೇಳ್ತಾನೆ, ಇಲ್ಲ ನಾವು ಪಡೆದುಕೊಳ್ಬೋದು, ಅದು ಗುಣ ಹೊಂದಿದೆ. ದಯವಿಟ್ಟು ನನ್ನನ್ನು ಕೇಳ್ರಿ, ವಾಕ್ಯವು ಏನು ಹೇಳುತ್ತದೆಯೋ ಅದನ್ನು ನಾವು ನಂಬಬೇಕು ಮತ್ತು ನುಡಿಯಬೇಕು. ನೀವು ಬಡವ ವ್ಯಕ್ತಿ ಆಗಿರ್ಬೋದು ಇವಾಗ, ಆದರೆ ದೇವರ ವಾಕ್ಯವು ಹೇಳುತ್ತದೆ, ನನ್ನ ದೇವರು ನನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾನೆಂಬುದಾಗಿ. ಯೇಸು ಕ್ರಿಸ್ತನು ಬಡವನಾದನು ನೀವು ಐಶ್ವರ್ಯವಂತರಾಗುವುದಕ್ಕಾಗಿ. ಯಾವ ವಾಕ್ಯವನ್ನು ನಾವು ನಂಬಲಿಕ್ಕಿದ್ದೇವೆ, ಬಡತನವೋ ಅಥವಾ ಶ್ರೀಮಂತಿಕೆಯೋ? ಹಲೋ ಶಾಬಲಾ ಕಟ್ಟಾರಬ್ಬ, ನಿಮಗೆ ಹಣ ಬೇಕಾ? ಹೌದು, ಎಲ್ಲ ಜನರಿಗೆ ಹಣ ಬೇಕು, ನೀವು ನಂಬೇಕಾ? ಇಲ್ಲ. 10 ಜನರು ಹೇಳಿದರು ಇಲ್ಲ ಇಲ್ಲ ನಾವು ಹೋಗ್ಲಿಕ್ಕಾಗೋದಿಲ್ಲ. ನಾವು ಅಲ್ಲಿ ಒಬ್ಬ ಪರಾಕ್ರಮಶಾಲಿಗಳನ್ನು ನೋಡಿದ್ದೇವೆ, ಅವರೆಲ್ಲರೂ ಕೂಡ ಪರಾಕ್ರಮಶಾಲಿ ಆಗಿದ್ದಾರೆ. ನಾವು ಎಲ್ಲರೂ ಕೂಡ ಅವರ ಒಂದು ಕಣ್ಣಿನಲ್ಲಿ ಕೂಡ ನಮ್ಮ ಕಣ್ಣಿನಲ್ಲಿ ಕೂಡ ನಾವು ಬಲಹೀನರಾಗಿದ್ದೇವೆ. ಈ 10 ಜನರು ಅವರು ಪರಾಕ್ರಮಿಗಳನ್ನು ನೋಡಿ, ಅವರು ಸಮಸ್ಯೆಗಳನ್ನು ನೋಡಿ, ಬೆಟ್ಟವನ್ನು ನೋಡಿ, ರೋಗವನ್ನು ನೋಡಿ ಹೆದರ್ತಾ ಇದ್ದರು. ಮತ್ತು ಯಾವುದೇ ಒಂದು ವರ್ತಮಾನದ ಒಂದು ಕಂಡೀಷನ್ ಮತ್ತು ಡಾಕ್ಟರ್ ವೈದ್ಯರ ಒಂದು ರಿಪೋರ್ಟ್ಗಳನ್ನು ನೋಡಿ, ಏಷಾಯ 51ರಲ್ಲಿ ಹೇಳ್ತದೆ, ಯಾರ ಒಂದು ರಿಪೋರ್ಟನ್ನು ನಾವು ನಂಬಬೇಕೆಂಬುದಾಗಿ. ನಾವು ದೇವರ ಒಂದು ರಿಪೋರ್ಟನ್ನು ನಂಬಬೇಕು. ಈ 10 ಜನರು ಹೇಳಿದರು ನಾವು ಹೋಗ್ಲಿಕ್ಕಾಗೋದಿಲ್ಲ, ಆ ಭೂಮಿಯೇ ಆ ದೇವರು ಆ ಜನರನ್ನು ಕಾರುವಂಥ ಒಂದು ಭೂಮಿಗೆ ತೆಗೆದುಕೊಂಡು ಹೋಗುತ್ತಾನ. ಕಾಲೇಬನು ಹೇಳಿದನು ದಯವಿಟ್ಟು ಸುಮ್ಮನಾಗ್ರಿ. ಆದರೆ ಈ ಜನರು ಅಳ್ಳಿಕ್ಕೆ ಪ್ರಾರಂಭಿಸಿದರು ಮತ್ತು ಗುಣಗುಟ್ಟೋದಕ್ಕಾಗಿ ಪ್ರಾರಂಭಿಸಿದರು ಮತ್ತು ಇಡೀ ರಾತ್ರಿ ಎಲ್ಲ ಕಾಲೇಬನು ಹೇಳಿದನು, ದಯವಿಟ್ಟು ದೇವರನ್ನು ದುಃಖಿಸಬೇಡಿರಿ, ನಂಬಿಕೆ ಇಡ್ರಿ. ದೇವರು ನಂಬಿದ್ದಕ್ಕೆ ಪ್ರಸನ್ನನಾಗೋದಾದರೆ ನಮ್ಮ ತಂದೆಗಳಿಗೆ ಪ್ರಮಾಣ ಮಾಡಿರುವಂಥ ಭೂಮಿಗೆ ಆತನನ್ನು ತೆಗೆದುಕೊಂಡು ಹೋಗುವನಾಗಿದ್ದಾನೆ. ಹಲೋ, ನೀವು ಆ ಒಂದು ವಾಗ್ದಾನದ ಭೂಮಿಯನ್ನು ಆನಂದಿಸ್ಲಿಕ್ಕಿದ್ದೀರಾ?
ನಾನು ಕಾನಾನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಆದರೆ ನಾನು ನಿಮ್ಮ ಆಶೀರ್ವಾದದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನೀವು ನಿಮ್ಮ ಸ್ವಸ್ಥತೆಯನ್ನು ನಿಮ್ಮ ಅದ್ಭುತವನ್ನು ಆನಂದಿಸಲಿಕ್ಕಿದ್ದೀರಾ. ನೀವು ಹೌದು, ನನ್ನನ್ನು ನನ್ನ ದೇವರು ನನ್ನ ಆನಂದದ ಸ್ತರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆತನು ನನ್ನನ್ನು ಆನಂದಿಸುವಂತೆ ಮಾಡುತ್ತಾನೆ. ನಿಮ್ಗೆ ಗೊತ್ತಾ ಈ ಒಂದು ಕತೆ? ಇದನ್ನು ಹೋಗಿ ನೀವು ದಯವಿಟ್ಟು ಓದ್ರಿ. ಮತ್ತು ಜನರು ಆಳ್ಲಿಕ್ಕೆ ಪ್ರಾರಂಭಿಸ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಆತನು ಇದನ್ನು ಎಷ್ಟರವರೆಗೂ ನಾ ಈ ಜನರನ್ನು ಸಹಿಸಿಕೊಳ್ಳಬೇಕು? ಎಷ್ಟರವರೆಗೂ ಒಂದು ಅಪನಂಬಿಕೆಯಿಂದ? ಅರಣ್ಯಕ ಕಾಂಡ ಯಾವ ವ್ಯಕ್ತಿಯು ಕೂಡ ಇದನ್ನು ಆನಂದಿಸುವುದಿಲ್ಲ. ಯಾಕಂದರೆ ಅವರು ಆತರು ಮತ್ತು ಅವರು ಅವಿಶ್ವಾಸವನ್ನಿಟ್ಟರು ಮತ್ತು ಅವರು ಗುಣಗೊಟ್ಟಿದರು. ನಾವು ನಮ್ಮ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ ಅಪನಂಬಿಕೆಯ ಮುಖಾಂತರ ಮತ್ತು ಗುಣಗೊಟ್ಟುವುದರ ಮುಖಾಂತರ. ಮತ್ತು ನಾವು ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಇನ್ನು ಯಾವುದೇ ಒಂದು ಅಪನಂಬಿಕೆ ಇಲ್ಲ, ಅವಿಶ್ವಾಸವಿಲ್ಲ. ಎಲ್ಲರೂ ಹೇಳ್ರಿ ಹಲೋ. ಅವಿಶ್ವಾಸವು ಇನ್ನಿಲ್ಲ, ಅಳುವುದು ಇನ್ನಿಲ್ಲ, ಗುಣಗುಟ್ಟುವುದು ಇನ್ನಿಲ್ಲ, ಗುಣಗುಟ್ಟುವುದು ಇನ್ನಿಲ್ಲ. ಆದರೆ ಕರ್ತನು ಹೇಳಿದನು, ನನ್ನ ಒಂದು ಸೇವಕನಾದ ಕಾಲೇಬನು ಆತನ ಒಳಗಡೆ ಒಂದು ಬೇರೆ ಆತ್ಮವಿರುವುದರ ಕಾರಣ. ಯಾರಾದರೂ ಹೇಳ್ರಿ ನನ್ನಲ್ಲಿ ಒಂದು ಬೇರೆ ಆತ್ಮವಿದೆ ಎಂಬುದಾಗಿ. ನನ್ನಲ್ಲಿ ಬೇರೆ ಆತ್ಮವಿದೆ. ಎಂಥ ಒಂದು ರೀತಿಯ ಆತ್ಮ? ನಂಬಿಕೆ ಆತ್ಮ, ಬಲವುಳ್ಳ ಆತ್ಮ, ಒಂದು ಪುನರುತ್ಥಾನದ ಆತ್ಮ, ಕ್ರಿಸ್ತನ ಆತ್ಮ. ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸನ್ನಾಗಿಲ್ಲ. ಆತನು ಮತ್ತು ಆತನ ಮಕ್ಕಳು ಆನಂದಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಘೋಷಿಸಲಿಕ್ಕಿದ್ದೇವೆ, ನನ್ನಲ್ಲಿ ಒಂದು ಬೇರೆ ಆತ್ಮವಿದೆ, ನಾನು ಆನಂದಿಸಲಿಕ್ಕಿದ್ದೇನೆ. ನಿಮ್ಮ ನಂಬಿಕೆಯು ಅದು ಬಲವುಳ್ಳ ನಂಬಿಕೆ ಆಗಿದೆ. ಅದು ಸುಮ್ಮನಿರುವಂಥ ನಂಬಿಕೆ ಅಲ್ಲ. ಪೂರ್ವಕಾಲ ಒಂದು ಸಮಯ ಇದೆ ಅಲ್ಲಿ ಸುಮ್ಮನೆ ಇರೋದಕ್ಕಾಗಿ. ಮತ್ತು ಕೆಲವೊಂದು ಸಾರಿ ನಂಬಿಕೆಯು ಅದು ಸುಮ್ಮನೆ ಇರುತ್ತದೆ. ಅದು ಬೋಟಲ್ಲಿ ಮಲಗುವ ರೀತಿಯ ಹಾಗೆ ಕಾಣುತ್ತದೆ. ನೀವು ಮತ್ತಾಯ 8 ಓದುವುದಾದರೆ, ಮತ್ತಾಯ 8 3-27 ಮತ್ತು ಲೂಕನು 8 22-25. ಯೇಸು ಕ್ರಿಸ್ತನು ದೋಣಿಯೊಳಗಡೆ ಪ್ರವಾಸ ಮಾಡ್ತಾ ಇದ್ದನು ಆತನ ಶಿಷ್ಯರೊಂದಿಗೆ. ಏನಾಯಿತು? ಪಕ್ಕನೆ ಅಲ್ಲಿ ಒಂದು ಬೆರಗಾಳಿಯು ಮತ್ತು ಉಂಟಾಯಿತು ಮತ್ತು ನೀರು ಆ ದೋಣಿಯೊಳಗೆ ತುಂಬ್ತಾ ಇತ್ತು. ಹಲೋ, ನೀರು ನಿಮ್ಮ ಒಂದು ದೋಣಿಯನ್ನು ತುಂಬ್ತಾ ಇದೆಯಾ? ಅದು ಅಲ್ಲಿ ಯೇಸು ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಲಗ್ತಾ ಇದ್ದನು. ಯಾಕೆಂದರೆ ಆತನು ಒಂದು ಶರೀರದಲ್ಲಿದ್ದನು. ಹಲ್ಲೆಲೂಯಾ. ಅಲ್ಲಿ ಒಂದು ಬಿರುಗಾಳಿ ಉಂಟಾಯಿತು. ಎಲ್ಲ ಆತನ ಶಿಷ್ಯರು ಅಳ್ಳಕ್ಕೆ ಪ್ರಾರಂಭಿಸಿದರು. ಅವರು ಯೇಸು ಕ್ರಿಸ್ತನ ಗಲಿಬಿಲಿಗೊಳಿಸಿದರು. ಯೇಸು ಕ್ರಿಸ್ತನೇ, ಎದ್ದೇಳು, ನಾವು ಸಾಯ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಎದ್ದನು ಮತ್ತು ಆತನು ಎದ್ದು ನಿಂತುಕೊಂಡು ಹೇಳಿದನು. ಆತನು ಬಿರುಗಾಳಿಯನ್ನು ಮುರಿಯುವುದಕ್ಕಿಂತ ಮುಂಚೆ ಆತನ ಒಂದು ಶಿಷ್ಯರನ್ನು ಆತನು ಮುರಿದನು, ನಿಮ್ಮ ನಂಬಿಕೆ ಎಲ್ಲಿದೆ ಎಂಬುದಾಗಿ. ಅದರ ಅರ್ಥ, ನಾನು ಸುಮ್ಮನೆ ಇರಬೇಕಾದರೆ ನೀವು ಆ ಒಂದು ಸಮಯದಲ್ಲಿ ಬಲವುಳ್ಳವರಾಗಬೇಕು. ನಿಮ್ಮ ನಂಬಿಕೆ ಅದು ಬಲವುಳ್ಳದ್ದಾಗಿದೆ. ಹಲ್ಲೆಲೂಯಾ. ಆಗ ಆತನು ಸಮುದ್ರವನ್ನು ಮುರಿದನು. ಸಮುದ್ರವೇ, ನೋಡು, ನಾನಿಲ್ಲಿದ್ದೇನೆ. ನಂಬಿಕೆಯಲ್ಲಿ ಅಧಿಕಾರವಿದೆ. ಒಂದು ಸ್ವಾಭಾವಿಕ ಸ್ತರದ ಮೇಲೆ ನಂಬಿಕೆಯು ನಿಮಗೆ ಒಂದು ಅಧಿಕಾರವನ್ನು ಕೊಡುತ್ತೆ. ನಿಮ್ಮ ಒಂದು ಮಕ್ಕಳ ಮೇಲೆ ಏನಾದರೂ ತಪ್ಪಾಗಿರೋದಾದರೆ ನಿಮ್ಮಲ್ಲಿ ಅಧಿಕಾರವಿದೆ. ನೀವು ವಾತಾವರಣದ ಜೊತೆಗೆ ನೀವು ಮಾತನಾಡಬಹುದು. ಸಮುದ್ರವೇ, ಸುಮ್ಮನಾಗು, ಅಲ್ಲಿ ಒಂದು ಸಮಾಧಾನವಾಗಲಿ. ಅದು ಒಂದು
ಜನರು ತಿಳಿದುಕೊಂಡ್ರು, ಈತನು ಯಾರಾಗಿರ್ಬೋದು? ಬಿರುಗಾಳಿಗೆ ಮತ್ತು ಸಮುದ್ರಕ್ಕೆ ಈತನು ಆಜ್ಞಾಪಿಸುವಾಗ ಅದು ಆತನಿಗೆ ವಿಧೇಯರಾಗುತ್ತೆ. ಅದು ಒಂದು ಕ್ರಿಸ್ತನ ಆತ್ಮವಾಗಿದೆ. ಆ ಆತ್ಮವು ನಿಮ್ಮಲ್ಲಿದೆ. ನೀವು ಆಜ್ಞಾಪಿಸ್ಬೋದು. ಕ್ಯಾನ್ಸರ್ಗೆ ಒಂದು ಮಾಯವಾಗೋದಕ್ಕಾಗಿ ನೀವು ಸಾಧಾರಣ ಒಂದು ಪಾತ್ರೆ ಅಲ್ಲ, ಆದರೆ ನಿಮ್ಮಲ್ಲಿ ಒಂದು ಅಲೌಕಿಕ ಒಂದು ಬಲವಿದೆ ಮತ್ತು ಅಲೌಕಿಕ ದೇವರು ನಿಮ್ಮಲ್ಲಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿಮ್ಮ ಸಮಯವಾಗಿದೆ. ಒಂದು ಬಲವುಳ್ಳ ವ್ಯಕ್ತಿ ಆಗೋದಕ್ಕಾಗಿ ಸೈತಾನನೇ ನೀನು ಹೋಗಲೇಬೇಕು. ರೋಗವೇ ನೀನು ಮಾಯವಾಗಬೇಕು. ಇದು ನಿನ್ನ ಸ್ಥಳವಲ್ಲ. ನೀನು ಒಂದು ತಪ್ಪಾದ ಒಂದು ಅಡ್ರೆಸ್ಗೆ ಬಂದಿದ್ದೀಯಾ. ಮತ್ತಾಯ 11:12 ಹೇಳ್ತದೆ, ಜನರನ್ನು ಯಾರೆಲ್ಲ ಒಂದು ನೀವು ಕೆಲವೊಂದು ಸಾರಿ ನಿಮ್ಮ ಒಂದು ಆಶೀರ್ವಾದಗಳನ್ನು ಬಲದಿಂದ ತೆಗೆದುಕೊಳ್ಳಬೇಕಾಗಿದೆ. ಹಲೋ ಶಲಭ ಅಂಟಿ ಅರಬ ಅಂತ ನೀವು ಅದನ್ನು ಬಲದಿಂದ ತೆಗೆದುಕೊಳ್ಳಬೇಕು. ನೀವು ದಾವಿದನ ಹಾಗೆ ಇರಬೇಕು. ನೀವು ಒಂದು ಕುರಿಯನ್ನು ಒಂದು ಸಿಂಹದ ಒಂದು ಬಾಯಿಂದ ತೆಗೆದುಕೊಂಡು ಬರಬೇಕಾಗಿದೆ. ಡಾಕ್ಟರ್ ಇದ್ದಾರೆ, 3 ತಿಂಗಳಾದ್ಮೇಲೆ ಸಾಯುತ್ತಾನೆ ಎಂಬುದಾಗಿ. ಆದರೆ ಡಾಕ್ಟರ್ ಹೇಳುತ್ತಾನೆ, ಆದರೆ ನನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಜೀವಿಸುತ್ತೀಯ ಮತ್ತು ದೇವರ ಒಂದು ಕಾರ್ಯಗಳನ್ನು ಘೋಷಿಸ್ತೀಯ, ನೀನು ಸಾಯುವುದಿಲ್ಲ ಎಂಬುದಾಗಿ. ಕೀರ್ತನೆ 107:18ನೇ ವಚನ, ನಾನು ಜೀವಿಸುವುದಿಲ್ಲ, ಆದರೆ ನಾನು ಕ್ರಿಸ್ತನ ಕಾರ್ಯಗಳನ್ನು ಘೋಷಿಸೋದಕ್ಕಾಗಿ ಜೀವಿಸುತ್ತೇನೆ. ಎಷ್ಟು ಜನ ನೀವು ನಂಬುತ್ತೀರಾ? ನೀವು ಆತ್ಮಿಕ ಜನರಾಗಿದ್ದೀರಾ? ನೀವು ಅಂಥ ಒಂದು ಆತ್ಮ ನೀವಾಗಿದ್ದೀರಾ? ನಿಮ್ಮ ಪಕ್ಕದಲ್ಲಿರೋರನ್ನು ನೋಡಿ ಹೇಳ್ರಿ, ನಾನು ನಿಮ್ಮ ಬಗ್ಗೆ ಹೆದರಿಕೆ ಉಳ್ಳವನಾಗಿದ್ದೇನೆ. ಯಾಕಂದರೆ ಬಲವುಳ್ಳ ಒಂದು ಅದ್ಭುತ ಮಾಡುವವನು ನನ್ನ ಮುಂದೆ ಜೀವಿಸ್ತಾ ಇದ್ದಾನೆ. ನಾನು ನಿಮ್ಮ ಬಗ್ಗೆ ಹೆದರುವುದಿಲ್ಲ, ಯಾಕಂದರೆ ದೇವರು ನನ್ನ ಮುಖಾಂತರ ಬಲವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ನಂಬಿಕೆಯು ಸಂದರ್ಭಗಳನ್ನು ನೋಡಿ ನುಡಿಯುವುದಿಲ್ಲ, ಆದರೆ ನಂಬಿಕೆಯು ದೇವರ ಒಂದು ನೋಟದ ಮುಖಾಂತರ ನುಡಿಯುತ್ತದೆ. ಕಾಲೇಬನಲ್ಲಿ ಬೇರೆ ಗ್ಲಾಸ್ಗಳಿದ್ದವು. ಆತನು ಆತ್ಮಿಕ ಕಣ್ಣುಗಳಿಂದ ನೋಡಿದನು, ನಂಬಿಕೆ ಕಣ್ಣುಗಳಿಂದ ನೋಡಿದನು, ಮತ್ತು ನಂಬಿಕೆಯು ನುಡಿಯುತ್ತದೆ ವ್ಯತ್ಯಾಸವಾಗಿ. ಆದರೆ ಈ ಒಂದು ಮನಸ್ಸು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ಮನಸ್ಸು ಒಪ್ಪಿಕೊಳ್ಳಲಿ ಅಥವಾ ಇಲ್ಲ, ಆದರೆ ಆತ್ಮಿಕ ಮನುಷ್ಯನು ದೇವರು ಏನು ಹೇಳುತ್ತಾನೆ, ದೇವರು ಏನು ನೋಡುತ್ತಾನೆ ಅದನ್ನು ನುಡಿಯುತ್ತಾನೆ. ಹಲ್ಲೆಲೂಯಾ. ನೀವು ನಿಮ್ಮ ಆತ್ಮದಲ್ಲಿ ಏನೋ ಆಗ್ತಾ ಇದೆ ಎಂಬುದಾಗಿ ಅನುಭವಿಸ್ತಾ ಇದ್ದೀರಾ? ಏನು? ನೀವು ಒಂದು ಬಲವುಳ್ಳವರಾಗಿ ಎದ್ದೇಳ್ರಿ. ಒಂದು ಶ್ರೇಷ್ಠ ಒಂದು ನಂಬಿಕೆ ಉಳ್ಳ ವ್ಯಕ್ತಿಯಾಗಿ. ಆ ಒಂದು ಅತ್ಯಾಚಾರದ ಹಿಂಸೆಯ ಬಗ್ಗೆ ಮಾತನಾಡ್ತಾ ಇಲ್ಲ, ಆದರೆ ಒಂದು ನಂಬಿಕೆಯಲ್ಲಿ ಬಲವುಳ್ಳ ವ್ಯಕ್ತಿ. ಯಾಕೆ? ಮೊದಲೇ ಯೋಹಾನ 4ನೇ ಅಧ್ಯಾಯ, ನಂಬಿಕೆಯು ಅದು ಜಯವಾಗಿದೆ, ಅದು ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ದೇವರು ಹೇಳುತ್ತಾನೆ, ನಿಮ್ಮಲ್ಲಿ ಆ ನಂಬಿಕೆ ಇದೆ, ನಾನು ನಿಮಗೆ ನನ್ನ ನಂಬಿಕೆಯನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಹೇಳ್ಬೋದಾ? ನೀವು ದೇವರು ಕೊಟ್ಟಿರುವಂಥ ನಂಬಿಕೆಯನ್ನು ನಾವು ಉಪಯೋಗಿಸಲಿಲ್ಲ ಅಂದರೆ ನಾವು ದೇವರ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೇವೆ. ಅದು ದೇವರಿಗೆ ಸಂಬಂಧಿಸಲ್ಪಟ್ಟದಾಗಿದೆ, ಅದನ್ನು ನಾವು ಉಪಯೋಗಿಸಬೇಕಾಗಿದೆ. ನೀವು ಅದನ್ನು ಉಪಯೋಗಿಸಲಿಕ್ಕಿದ್ದೀರಾ? ಈಗ ಇವತ್ತಿನಿಂದ ನಾವು ಅದನ್ನು ಉಪಯೋಗಿಸಲಿಕ್ಕಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಕ್ರಿಸ್ತನಿಗೆ ಮಹಿಮೆ. ನೀವು ಜೋರಾಗಿ ಹೇಳ್ರಿ, ನನ್ನ ಆತ್ಮವು, ನನ್ನ ಒಂದು ನಂಬಿಕೆಯು ಅದು ಕ್ರಿಸ್ತನ ನಂಬಿಕೆ ಆಗಿದೆ. ಅದು ಜಜ್ಜುವಂಥ ನಂಬಿಕೆ ಆಗಿದೆ. ಎಲ್ಲ ಸೈತಾನನ ಬಲಗಳನ್ನು ಜಜ್ಜುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಪುನರುತ್ಥಾನದ ಒಂದು ನಂಬಿಕೆ ಆಗಿದೆ. ಅದು ಜೀವವನ್ನು ಕೊಡುತ್ತದೆ. ಆಮೆನ್. ದೇವರು ಬಹಳಷ್ಟು ಪ್ರಸನ್ನನಾಗಿದ್ದನು ಕಾಲೇಬನೊಂದಿಗೆ, ಆದರೆ ಈಗ ದೇವರು ಕ್ರಿಸ್ತನೊಂದಿಗೆ ಪ್ರಸನ್ನನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ
ದೇವರು ನಮಗೆ ಒಂದು ನಂಬಿಕೆಯನ್ನು ಕೊಟ್ಟಿದ್ದಾನೆ, ಅದು ದೇವರ ಅಂತ ಒಂದು ನಂಬಿಕೆ ಆಗಿದೆ. ನೀವಾಗ ಸಿದ್ಧರಾಗಿದ್ದೀರಾ ಉಪಯೋಗಿಸೋದಕ್ಕಾಗಿ? ಹಾಲೆಲೂಯಾ. ನೀವು ಒಂದು ಸ್ಥಳವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನೀವು ಕೆಲವೊಂದು ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕಿದ್ದೀರಾ, ಏನೇ ಆಗಿರ್ಬೋದು. ಯಾಕಂದರೆ ನಿಮ್ಮ ನಂಬಿಕೆಯು ಅದು ಜಜ್ಜು ಅಂತ ಮಚ್ಚನಾಗಿದೆ, ಅದು ಒಡೆದು ಹಾಕುವಂಥ ಮಚ್ಚನಾಗಿದೆ. ಹಾಲೆಲೂಯಾ. ಮತ್ತು ದೇವರು ನಂಬಿಕೆಯಿಂದ ಪ್ರಸನ್ನನಾಗಿದ್ದಾನೆ. ಯಾಕಂದರೆ ನಂಬಿಕೆ ಇಲ್ಲದೆ ದೇವರು ಪ್ರಸನ್ನನಾಗುವುದಿಲ್ಲ, ಅದುವೇ ಸತ್ಯವೇದ ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 11:6ನೇ ಅಧ್ಯಾಯದಲ್ಲಿ ನಂಬಿಕೆ ಜಯವಾಗಿದೆ, ಅದು ಜಯಿಸುವಂಥ ನಂಬಿಕೆ ಆಗಿದೆ. ಅದು ಕಾಂಕ್ರೀಟ್ ನಂಬಿಕೆ ಆಗಿದೆ. ನಂಬಿಕೆಯು ಅದು ಕಾಂಕ್ರೀಟ್ ಆಗಿದೆ. ನೀವು ಇಬ್ರಿಯ ಬರೆದ ಪತ್ರಿಕೆ 11, 33, 35, 36 ಓದೋದಾದರೆ ನಿಮಗೆ ಒಂದು ಬಲವುಳ್ಳ ನಂಬಿಕೆ ಒಂದು ಇತಿಹಾಸವನ್ನು ನೀವು ನೋಡ್ತೀರ. ಎಲ್ಲ ವ್ಯಕ್ತಿಗಳು ನಂಬಿಕೆ ಬಲವಾಗಿ ಇಟ್ಟುಕೊಂಡ್ರು. ನಿಮಗೆ ಅಲ್ಲಿ 3 ಜನರಿದ್ದರು, ಶದ್ರಕ್, ಮಿಶಕ್, ಅಬೇದ್ನೆಗೋ. ದಾನಿಯೇಲನ 3ನೇ ಅಧ್ಯಾಯದಲ್ಲಿ ಅವರು ನಬೂಕದ್ನೆಚ್ಚರನ ಒಂದು ಕಾನೂನನ್ನು ಅವರು ಅದಕ್ಕೆ ವಿಧೇಯರಾಗಲಿಲ್ಲ. ಆದರೆ ದೇವರ ಒಂದು ಧರ್ಮಶಾಸ್ತ್ರಕ್ಕೆ ಅವರು ವಿಧೇಯರಾದರು. ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಆದರೆ ವಾಕ್ಯ ಹೇಳುತ್ತದೆ, ನಾವು ಈ ಒಂದು ಮೂರ್ತಿಗೆ ನಾವು ಅಡ್ಡ ಬೀಳೋದಿಲ್ಲ. ನಮ್ಮ ದೇವರು ಈ ಒಂದು ಬೆಂಕಿಯ ಒಂದು ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. ದೇವರು ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. ನಾವು ಈ ಒಂದು ರೋಗಕ್ಕೆ ನಾವು ಬಗ್ಗುವುದಿಲ್ಲ, ಈ ಒಂದು ವೈರಿಗೆ ನಾವು ಬಗ್ಗುವುದಿಲ್ಲ. ಕ್ರಿಸ್ತನ ನಂಬಿಕೆ ಅದು ಬಲವುಳ್ಳ ನಂಬಿಕೆ ಆಗಿದೆ. ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು, ಆದರೆ ದೇವರಲ್ಲಿದ್ದನು, ದೈವ ಕುಮಾರನು. ಆ ಒಂದು ಬೆಂಕಿಯು ಸಮನಾಯಿತು. ಅದು ಲೋಕದಲ್ಲಿರುವಂಥ ತಂಪಾದ ಸ್ಥಳವಾಯಿತು. ನೀವು ನಿಮ್ಮ ನಂಬಿಕೆಯನ್ನು ಉಪಯೋಗಿಸೋದಾದರೆ ನಿಮ್ಮ ನಂಬಿಕೆಯ ಒಂದು ಪ್ರತಿಫಲಗಳನ್ನು ಆನಂದಿಸುತ್ತೀರಾ. ನಾವು ನಮ್ಮ ನಂಬಿಕೆಯನ್ನು ಉಪಯೋಗಿಸಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದನು, ಯಾಕೆ ನಿನ್ನ ನಂಬಿಕೆಯಲ್ಲಿದೆ, ಯಾಕೆ ನೀನು ನಿನ್ನ ನಂಬಿಕೆಯನ್ನು ಜೇಬಿನಲ್ಲಿಟ್ಟುಕೊಂಡಿದ್ದೀಯಾ? ಉಪಯೋಗಿಸು. ನಾನು ಕಾಲೇಜಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ, ನಾವು ಟೀ ಟೈಮ್ಗೆ ಹೋಗುವುದಾದರೆ ನಾವೆಲ್ಲರೂ ಕೂಡಿ ಹೋಗ್ತಾ ಇದ್ವಿ. ಕೆಲವೊಂದು ಜನರು ಅವರ ಹಣವನ್ನು ವೆಚ್ಚ ಮಾಡ್ತಾ ಇರಲಿಲ್ಲ. ಅವರು ತಮ್ಮ ಪಾಕೆಟಲ್ಲಿ ಕೈಯನ್ನು ಹಾಕ್ತಾ ಇರಲಿಲ್ಲ. ಅವರು ಆನಂದಿಸ್ತಾ ಇದ್ರು. ನಿಮ್ಮ ಪಾಕೆಟನ್ನು ಉಪಯೋಗಿಸ್ರಿ. ದೇವರು ತಾನೇ ನಿಮ್ಮ ನಂಬಿಕೆಯನ್ನು ತೆಗೆದುಕೊಳ್ರಿ, ಅದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಉಪಯೋಗಿಸ್ರಿ. ನೀವು ಸಿದ್ಧರಾಗಿದ್ದೀರಾ? ಹೌದಾ? ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ನಂಬಿಕೆಯ ಮುಂದೆ ಎಲ್ಲ ಸಂಗತಿಗಳು ಅಡ್ಡ ಬೀಳಬೇಕು. ಯಾವುದೇ ಥರದ ಒಂದು ರೋಗವು, ಯಾವುದೇ ಥರದ ಒಂದು ಶೈತಾನನು ಅದು ಅಡ್ಡ ಬೀಳಬೇಕು. ಅಂಥ ಒಂದು ನಂಬಿಕೆಯು ಪವಿತ್ರಾತ್ಮನ ನಂಬಿಕೆ ಆಗಿದೆ. ನೀವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳಬಹುದಾ? ಇವತ್ತು ನಿಮಗೆ ಒಂದು ಶ್ರೇಷ್ಠ ಸಾಕ್ಷಿಯನ್ನು ನೀವು ಪಡೆದುಕೊಳ್ಳಲಿಕ್ಕಿದ್ದೀರಾ? ಇವತ್ತು ಎಲ್ಲ ಒಂದು ರೋಗಗಳು ಮಾಯವಾಗಲಿಕ್ಕಿದ್ದಾವೆ. ಅದು ಆಗಲೇ ಶಿಲುಬೆ ಮೇಲೆ ಮಾಯವಾಗಿದೆ, ಆದರೆ ಈಗ ಅದು ಮಾಯವಾಗಲಿಕ್ಕಿದೆ. ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ಶಾಫ್ರಾ ಕಟಿಯಾರಬ. ನೀವು ನಿಮ್ಮ ನಂಬಿಕೆಯನ್ನು ಕ್ರಿಯಾಶಾಲ ಮಾಡಲಿಕ್ಕಿದ್ದೀರಾ? ನಿಮ್ಮ ನಂಬಿಕೆಯನ್ನು ಉಪಯೋಗಿಸಿರಿ ಒಂದು ಸಮಯದಲ್ಲಿ. You are the Lord that healeth.
my healer. You say the word and heal my disease. You are the Lord, my healer. Can you just lift your hands and ನೀವು ನಿಮ್ಮ ಕೈಗಳನ್ನ ಎತ್ತಿ ಹೇಳ್ಬೋದಾ? ನನ್ನನ್ನು ಗುಣಪಡಿಸುವ ದೇವರು ನೀನಾಗಿದ್ದೀಯಾ? yes, my healer. You said your word and heal my disease. You are the Lord. ನನ್ನನ್ನು ದಯವಿಟ್ಟು ಕೇಳ್ರಿ. ನೀವು ಕ್ರಿಸ್ತನ ಹಾಗೆ ಆಗಿದ್ದೀರಾ. ನಿಮ್ಮ ನಂಬಿಕೆಯು ಕ್ರಿಸ್ತನ ಆಗಿದೆ. ನೀವು ಎದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಿಮಗೆ ಯಾರಾದರೂ ಹಣ ಕೊಡೋದಾದರೆ ನೀವು ಚಿಂತೆ ಮಾಡ್ತೀರಾ, ಅಯ್ಯೋ ನಾನು ಉಪಯೋಗಿಸ್ಬೇಕಾ ಬಾರ. ಅವರು ನಿಮಗೆ ಒಂದು ಗಿಫ್ಟಾಗಿ ಕೊಡೋದಾದರೆ ಅದನ್ನು ತೆಗೆದುಕೊಂಡು ಆನಂದಿಸ್ತೀರಾ. ದೇವರು ಹೇಳ್ತಾನೆ, ನಾನು ನಿಮಗೆ ಒಂದು ನಂಬಿಕೆಯ ಒಂದು ವರವನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ನಂಬಿಕೆಯು ವರವಾಗಿದೆ, ಅದನ್ನು ನೀವು ಉಪಯೋಗಿಸ್ಲಿಕ್ಕಿದ್ದೀರಾ. ಅದು ಕಾರ್ಯ ಮಾಡುತ್ತದೆ. ನೀವು ಫ್ಯಾನನ್ನು ಸ್ವಿಚ್ ಆನ್ ಮಾಡೋದಾದರೆ, ಯಾರಾದರೂ ಅದನ್ನು ಉಪಯೋಗಿಸೋದಾದರೆ ಅದು ನಿಮ್ಮ ನಂಬಿಕೆಯು, ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ನಂಬಿಕೆಯು ಕಾರ್ಯ ಮಾಡುತ್ತೆ ಎಂಬುದಾಗಿ. ನಿಮ್ಮ ನಂಬಿಕೆಯು ಕಾರ್ಯ ಮಾಡುತ್ತೆ, ನಿಮ್ಮ ಅಭಿಷೇಕವು ಕಾರ್ಯ ಮಾಡುತ್ತದೆ. ಈಗ ದೇವರು ಹೇಳ್ತಾ ಇದ್ದಾನೆ, ನೀವು ಸ್ವಸ್ಥತೆ ಪಡಿಸುವವರಾಗಿದ್ದೀರಾ. ನನ್ನ ಮಗಳೇ, ನನ್ನ ಮಗನೇ, ನೀವು ಈ ಒಂದು ರೋಗದಲ್ಲಿರುವಂಥ ಲೋಕಕ್ಕೆ ನೀವು ಸ್ವಸ್ಥತೆ ಪಡಿಸುವವರಾಗಿದ್ದೀರಾ. Yes, so God, I obey you. Father, ತಂದೆಯೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಾನು ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. Holy Spirit, ಪವಿತ್ರಾತ್ಮನೇ, ಯಾರೆಲ್ಲ ಇಲ್ಲಿ ಯಾವುದೇ ಒಂದು ಥರದ ರೋಗಗಳಿಂದ ಬಂದಿರ್ಬೋದು, ಪವಿತ್ರಾತ್ಮನೇ, ಇದು ನಿನ್ನ ಸಮಯವಾಗಿದೆ. ದೇವರು ಹೇಳ್ತಾನೆ, ನೀನು ಅವರಿಗೆ ಹೇಳು, ಅವರನ್ನು ಗುಣಪಡಿಸಿಕೊಳ್ಳುವುದಕ್ಕಾಗಿ. ನನ್ನನ್ನು ಕೇಳ್ರಿ. ನಾನು ಸಾಧಾರಣವಾಗಿ ಅನಾರೋಗ್ಯದಲ್ಲಿರೋರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಈಗ ನೀವು ನಿಮ್ಮನ್ನು ಗುಣಪಡಿಸಿಕೊಳ್ಳಬೇಕೆಂಬುದಾಗಿ. ನಾನು ನಿಮಗೆ ಹೇಳ್ತೇನೆ ಹೇಗೆ ಎಂಬುದಾಗಿ. ನಿಮ್ಮಲ್ಲಿ ಯಾವುದೇ ಒಂದು ನೋವು ಇರ್ಬೋದು, ಯಾವುದೇ ಒಂದು ಟ್ಯೂಮರ್ ಇರ್ಬೋದು, ನೀವು ಹೇಳಲಿಕ್ಕಿದ್ದೀರಾ, ಹೌದು ಕರ್ತನೆ, ನಾನು ನಂಬುತ್ತೇನೆ, ನೀನು ನನ್ನನ್ನು ಶಿಲ್ಬೆ ಮೇಲೆ ಗುಣಪಡಿಸಿದ್ದೀಯಾ, ನಿನ್ನ ಬಾಸುಂಡೆಗಳಿಂದ ನಾನು ಗುಣ ಹೊಂದಿದ್ದೇನೆ. ನೀವು ಆ ರೀತಿಯಾಗಿ ಹೇಳುತ್ತೀರಾ ಎಲ್ಲರೂ ಕೂಡ? ಯೇಸುವೆ ಹೇಳ್ರಿ, ಯೇಸುವೆ ಸ್ತೋತ್ರ ಕರ್ತನೆ, ನೀನು ನನ್ನನ್ನು ಗುಣಪಡಿಸಿದ್ದೀಯಾ. ಕ್ರಿಸ್ತ ಶಿಲ್ಬೆಯ ಮೇಲೆ ನಿನ್ನ ಬಾಸುಂಡೆಗಳ ಮುಖಾಂತರ ನಾನು ಗುಣ ಹೊಂದಿದ್ದೇನೆ. ರೋಗಗಳು ಎಲ್ಲ, ಯಾವುದೇ ಸೈತಾನನು, ಯಾವುದೇ ಒಂದು ಟ್ಯೂಮರ್, ಯಾವುದೇ ನೋವು, ಯಾವುದೇ ಒಂದು ಆಥ್ರಟಿಕ್, ಯಾವುದೇ ಒಂದು ಅನಾರೋಗ್ಯ ಈ ಒಂದು ಆಲಯದಲ್ಲಿ ಇರಲಿಕ್ಕಾಗೋದಿಲ್ಲ. ಅದು ನಿನ್ನ ಶರೀರವಾಗಿದೆ. ಈಗ ನಾನು ಅಧಿಕಾರವನ್ನು ತೆಗೆದುಕೊಳ್ಳುತ್ತೇನೆ. ಎಲ್ಲರೂ ಹೇಳ್ರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ರೋಗಗಳು, ಎಲ್ಲ ಅನಾರೋಗ್ಯಗಳು, ಎಲ್ಲ ಸೈತಾನ ಬಲ, ಎಲ್ಲ ಒಂದು ಅನಾರೋಗ್ಯಗಳು ಏನೇ ಆಗಿರ್ಬೋದು ನನ್ನ ಶರೀರದಲ್ಲಿ, ಅದನ್ನು ನಾನು ಶಪಿಸುತ್ತೇನೆ, ನಾನು ಆಜ್ಞಾಪಿಸುತ್ತೇನೆ. ನನ್ನ ಜೀವಿತದಿಂದ ಹೊರಗಡೆ ಹೋಗು, ನನ್ನ ಶರೀರದಿಂದ ಹೊರಗಡೆ ಹೋಗು. ಈಗಲೇ ಯೇಸುವಿನ ನಾಮದಲ್ಲಿ ಗುಣ ಹೊಂದು, ಗುಣ ಹೊಂದು, ಗುಣ ಹೊಂದು, ಗುಣ ಹೊಂದು. ರಕ್ತದ ಒಂದು ಅನಾರೋಗ್ಯಗಳು ಹೊಂದಲಿ, ಎಲ್ಲ ಒಂದು ಎಲುಬಿನ ಸಮಸ್ಯೆಗಳು ಗುಣವಾಗಲಿ, ಎಲ್ಲ ಕಿವಿ ಒಂದು ಸಮಸ್ಯೆಗಳು ಗುಣವಾಗಲಿ, ಎಲ್ಲ ಒಂದು ಶಾಫ್ರಾಕಟಾರವ. ನಿಮ್ಮ ಒಂದು ಶರೀರವನ್ನು ಮುಟ್ಟಿಕೊಳ್ಳ್ರಿ, ನಿಮ್ಮ ಶರೀರವನ್ನು ಸ್ಪರ್ಶ್ರಿ. ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನನ್ನು ಬಿಟ್ಟು, ದೇವರ ಒಂದು ಕರ್ತನ ಒಂದು ಸ್ವಚ್ಛತೆಯನ್ನು ಬಿಟ್ಟು, ಯಾವುದೇ ಒಂದು ಸೈತಾನನ ಸಮಸ್ಯೆ, ಯಾವುದೇ ಸೈತಾನನ ದಾಳಿಗಳು, ಯಾವುದೇ ಒಂದು ಮಾಟ ಮಂತ್ರದ ಶಕ್ತಿ, ಯಾವುದೇ ಒಂದು ಅನಾರೋಗ್ಯ, ಯಾವುದೇ ಒಂದು ರೋಗ, ಯಾವುದೇ ಏನೆಲ್ಲ ದೇವರಿಂದ ಇಲ್ಲೋ, ನನ್ನ ಒಂದು ಶರೀರವನ್ನು ಬಿಟ್ಟು ಹೋಗು. ನಾನು ಪವಿತ್ರಾತ್ಮನ ಆಲಯವಾಗಿದ್ದೇನೆ, ನಾನು ಸ್ವಸ್ಥತೆ ಪಡಿಸುವವನಾಗಿದ್ದೇನೆ, ನಾನು ಅದ್ಭುತವನ್ನು ಮಾಡುವವನಾಗಿದ್ದೇನೆ. ಈಗಲೇ ಗುಣ ಹೊಂದು ಯೇಸು ಕ್ರಿಸ್ತನ ನಾಮದಲ್ಲಿ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ.
ನಿಮ್ಮ ಎರಡು ಕೈಗಳನ್ನು ನೀವು ಮೇಲೆ ಕೆತ್ತರಿ. ಸ್ತೋತ್ರ ಕರ್ತನೆ, ನೀನು ನಿನ್ನ ಜನರನ್ನು ಗುಣಪಡಿಸ್ತಾ ಇದೆಯಾ. ನೀನು ಶಿಲ್ಬೆಯಲ್ಲಿ ಮಾಡಿದಿರುವುದನ್ನು ಕರ್ತನ ನನಗೆ ಹೇಳ್ತಾ ಇದ್ದೇನೆ ನಿಮ್ಗೆ ಹೇಳಬೇಕೆಂಬುದಾಗಿ. ಈಗ ಅಭಿಷೇಕವು ಬಿಡುಗಡೆ ಮಾಡಲ್ಪಟ್ಟಿದೆ. ನಿಮ್ಮ ಒಂದು ಶರೀರದಲ್ಲೆಲ್ಲ ದೇವರು ಗುಣಪಡಿಸ್ತಾ ಇದ್ದಾನೆ. ಸ್ತೋತ್ರ ಕರ್ತನೆ. ಪಾಯ ರಾಮ ಕಾಟ ರಾಮ ಶೇಖರ. ಪವಿತ್ರಾತ್ಮನೇ ಸ್ತೋತ್ರ. ಪವಿತ್ರಾತ್ಮನು ಅಭಿಷೇಕವನ್ನು ಬಿಡುಗಡೆ ಮಾಡಿದ್ದಾನೆ. ಆತನು ತನ್ನ ನಂಬಿಕೆ ಒಂದು ಆತ್ಮವನ್ನು ನಿಮ್ಮ ಕಡೆಗೆ ಬಿಡುಗಡೆ ಮಾಡಿದ್ದಾನೆ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತರಿ. ಇದು ನಿಮ್ಮ ಒಂದು ಸ್ವಸ್ಥತೆ ಸಮಯವಾಗಿದೆ. ನಿಮ್ಮ ಒಂದು ಒಂದು ನಿಮ್ಮ ಅದ್ಭುತದ ಸಮಯವಾಗಿದೆ. ನಿಮ್ಮ ಒಂದು ಹೃದಯವು ಹೊಸದಾಗಿ ಸ್ಥಾಪಿಸಲ್ಪಡ್ತಾ ಇದೆ. ನಿಮ್ಮ ಹೃದಯದಲ್ಲಿರುವಂಥ ಒಂದು ಹೋಲ್ ಅದು ಒಂದು ಬದಲಾವಣೆ ಹೊಂದಲಿಕ್ಕಿದೆ. ನೀವು ಹೊಸ ಹೃದಯವನ್ನು ಆನಂದಿಸಲಿಕ್ಕಿದ್ದೀರಾ. ತಂದೆಯೇ ಸ್ತೋತ್ರ. ನಾನು ನಿನ್ನನ್ನು ಆಹ್ವಾನಿಸುತ್ತೇನೆ ಪವಿತ್ರಾತ್ಮನೇ. ಇದು ನಿಮ್ಮ ಸ್ವಸ್ಥತೆಯ ಸಮಯವಾಗಿದೆ. ನಿಮ್ಮಲ್ಲಿರುವಂಥ ಪವಿತ್ರಾತ್ಮನು ಆತನು ನಿಮ್ಮನ್ನು ತುಂಬಿಸ್ತಾ ಇದ್ದಾನೆ. ಆತನೇ ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾನೆ ಮತ್ತು ನೀವು ಗುಣ ಹೊಂದಿದ್ದೀರಾ. ಯಾರು ಕೂಡ ನಿಮ್ಮನ್ನು ಮುಟ್ಟುವ ಹಾಗೆ ನೀವು ಬಯಸಬೇಡಿರಿ. ಇದು ನಿಮ್ಮ ಸಮಯವಾಗಿದೆ, ನಿಮ್ಮ ಸ್ವಸ್ಥತೆಗಾಗಿ. ನಾನು ನೋಡ್ತಾ ಇದ್ದೇನೆ, ದೇವರು ಹೊಸ ಕಣ್ಣುಗಳನ್ನು ಕೊಡ್ತಾ ಇದ್ದಾನೆ. ಹೊಸ ಒಂದು ಕಣ್ಣು ಗುಂಡೆಗಳು. ಪವಿತ್ರಾತ್ಮನ ಬಲವು ನಿಮ್ಮ ಒಂದು ಎಲುಬುಗಳ ಮೇಲೆ ಬಿಡುಗಡೆ ಆಗಿದೆ. ಇಡೀ ಶರೀರವು ನೀವೀಗ ಅನುಭವಿಸ್ತಾ ಇದ್ದೀರಾ ಒಂದು ದೈವಿಕ ಸ್ಪರ್ಶವನ್ನು, ಪವಿತ್ರಾತ್ಮನ ಒಂದು ಸ್ಪರ್ಶವನ್ನು. ನಾನು ದೇವರ ಆಯುಧವನ್ನು ನೋಡ್ತಾ ಇದ್ದೇನೆ. ಆತನ ಒಂದು ಕತ್ತಿಯನ್ನು ತೆಗೆದುಕೊಂಡು ಎಲ್ಲ ಶೈತಾನನ ಬಲವನ್ನು ಕಡಿತಾ ಇದ್ದಾನೆ. ಒಂದು ಎಲೆಕ್ಟ್ರಿಸಿಟಿ, ಒಂದು ಬಲದ ಹಾಗೆ ಪವಿತ್ರಾತ್ಮನು ನಿಮ್ಮ ಶರೀರದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಪವಿತ್ರಾತ್ಮನು ನಿಮ್ಮೊಳಗಡೆ ಎದ್ದೇಳ್ತಾ ಇದ್ದಾನೆ, ಒಂದು ಬಲವುಳ್ಳ ಒಂದು ಬಿರುಗಾಳಿಯಾಗಿ. ಆತನು ಎಲ್ಲ ಒಂದು ರೋಗಗಳಿಂದ ಕೋಪಳವನಾಗಿದ್ದಾನೆ. ಆತನು ಎಲ್ಲ ಶೈತಾನನ ದಾಳಿಗಳು, ನಿಮ್ಮ ಮೇಲಿರುವಂಥ ಎಲ್ಲ ಶೈತಾನನ ದಾಳಿಯ ವಿರುದ್ಧವಾಗಿ ಆತನು ಕೋಪಳವನಾಗಿದ್ದಾನೆ. ಅದೇ ಅಭಿಷೇಕವು ನೀವು ಹೇಳ್ತಾ ಇದ್ರೆ ಇನ್ನು ಯಾವುದೇ ಒಂದು ರೋಗವು ಇನ್ನಿಲ್ಲ, ಯಾವುದೇ ಒಂದು ಶೈತಾನನ ದಾಳಿ ನನ್ನ ಜೀವಿತದ ಮೇಲೆ ಇನ್ನಿಲ್ಲ. ಸ್ತೋತ್ರ ಕರ್ತನೆ, ಸ್ತೋತ್ರ ತಂದೆಯೇ, ಸ್ತೋತ್ರ ಪವಿತ್ರಾತ್ಮನೇ. ಜನರನ್ನು ಬಿಡುಗಡೆಗೊಳಿಸ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ. ಜನರನ್ನು ಗುಣಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಒಂದು ಕ್ರಿಯಾತ್ಮಕ ಒಂದು ಸ್ವಸ್ಥತೆಗಳಿಗಾಗಿ, ಅದ್ಭುತಗಳಿಗಾಗಿ ಸ್ತೋತ್ರ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಸ್ತೋತ್ರ ಯೇಸುವೇ. ನಾನು ನನ್ನ ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತೇನೆ. ನಾನು ನನ್ನ ಒಂದು ಸ್ವಸ್ಥತೆಯನ್ನು ಪಡೆದುಕೊಳ್ಳುತ್ತೇನೆ. ನಾನು ಸ್ವಸ್ಥತೆ ಹೊಂದಿದ್ದೇನೆ. ನಾನು ಬಿಡುಗಡೆ ಹೊಂದಿದ್ದೇನೆ.